ನಮಸ್ಕಾರ ಪ್ರೀತಿಯ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಫೆಬ್ರವರಿ 21ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮೊದಲಿಗೆ ತಿಳಿಸೋಣ. ಸೊ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ನಿಮ್ಮೆಲ್ಲರ ಆಸೆಗಳು ಈಡೇರಲಿ, ಹಾಗೆಯೇ ನಿಮಗೆ ಆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಮನದುಂಬಿ ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇವತ್ತೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದರೆ ನಿಮಗೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳು. ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಹಾರೈಸಲಿ ಮತ್ತು ಹರಸಲಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಶುಕ್ರವಾರ ಎಲ್ಲ ಮಾತೆಯರ ವಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕರುಣಿಸು ಜಗದಾಂಬ ದುರ್ಗಾಂಬ ಅಂತ ಹೇಳಿಬಿಟ್ರೆ ಸಾಕು, ಆ ದೇವಿ ಸಾಕ್ಷಾತ್ ಸರಸ್ವತಿ ರೂಪದಲ್ಲಿ ಬಂದು ಆಶೀರ್ವಾದವನ್ನು ನೀಡ್ತಾರೆ ಅಂತ ಹೇಳಲಾಗತ್ತೆ. ಸೊ ಹಾಗೆ ಆ ದೇವಿಯರೆಲ್ಲರ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ. ನಾಡಿನ ಅನದೇವಿ ದೇವತೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ಸೇರಿದಂತೆ ಕೊಲ್ಲೂರು ಮೂಕಾಂಬಿಕೆ, ಮಾತಾ ಅನ್ನಪೂರ್ಣೇಶ್ವರಿ ಸೇರಿದಂತೆ ಎಲ್ಲ ದೇವತೆಯರ ಸಪ್ತಮಾತೃಕೆಯರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ಕೇಳ್ಕೊಳ್ತಾ, ವಿಶೇಷವಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡೀತದೆ ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಂದಿನಂತೆ ಪ್ರಶ್ನೆಗಳನ್ನೊಂದು ಕೇಳ್ತೀನಿ. ಸೊ ದಯಮಾಡಿ ಪ್ರಶ್ನೆಯನ್ನು ಕೇಳುವಾಗ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು ಏನು ಅಂದರೆ, ಮೊದಲಿಗೆ ಕರೆ ಮಾಡುವಾಗ ದಯಮಾಡಿ ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನೀವು ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿತ್ತು, ನೀವು ಟಿ ವಿ ನೋಡ್ತಾ ಮಾತಾಡಿದಾಗ ಏನಾಗುತ್ತೆ, ವಾಯ್ಸ್ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಟಿ ವಿಯನ್ನು ಮ್ಯೂಟ್ ಮಾಡಿ ಮಾತಾಡಿ. ಟಿ ವಿಯನ್ನು ನೋಡ್ತಾ ಮಾತಾಡಿದ್ರೂ ಪರವಾಗಿಲ್ಲ, ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯಮಾಡಿ 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬಿಡಿ. ಏಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವರು ಉತ್ತರ ಹೇಳೋಕ್ಕಾಗಲ್ಲ ಅಂಥೇಳಿ ಬೇಸರ ಪಟ್ಟುಕೊಳ್ತಾರೆ. ಹಾಗೂ ನಿಮಗೆಲ್ಲ ಗೊತ್ತಿದೆ, ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲೂ ಕೂಡ ತಪ್ಪದೆ ವೀಕ್ಷಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಇದು ಕಾರ್ಯಕ್ರಮ ಸಂಪೂರ್ಣ ಅಪ್ಲೋಡ್ ಆಗೋದ್ರಿಂದ ಅಲ್ಲೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ. ಮೊದಲಿಗೆ ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಾಂ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು ಸರ್? ರಘು ಮಾಸ್ಟರ್ ಅಂತ ಸರ್, ನಾವು ಸಿನಿಮಾದವ್ರು ಸರ್. ಸರ್ ಹೇಳಿ ಸರ್, ಹೇಳಿ, ಹೇಗಿದ್ದೀರಿ ಸರ್? ಹ್ಞೂ ಸರ್, ಚೆನ್ನಾಗಿ. ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದಲ್ಲ ಸರ್? ಗೊತ್ತಾಯ್ತು ಸರ್, ಗೊತ್ತಾಯ್ತು. ಹೇಳಿ. ಹಾಂ, ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ನಿಮ್ಮ ಆಶೀರ್ವಾದ. ಹ್ಞೂ ಸರ್, ನಿಮ್ಮ ಆಶೀರ್ವಾದ ಸರ್, ನಾವು ಚೆನ್ನಾಗಿದ್ದೀವಿ. ನಿಮಗೆ ಆಶೀರ್ವಾದ ದಾವಣಗೆರೆ ಜನತೆಗೆ ಒಳ್ಳೇದಾಗ್ಲಿ ಸರ್. ಜೈ ಆಂಜನೇಯ ಸರ್. ಖಂಡಿತ ಖಂಡಿತ ಸರ್. ಚಾವಾ ಫಿಲಮ್ ನೋಡಿದ್ರಾ? ಇವನು ಸರ್ ನೋಡಿದ್ವಿ, ಚೆನ್ನಾಗಿ. ಹೇಗಿದೆ ಸರ್ ಫಿಲಮು? ಸಗದಿದೆ ಸರ್. ಸರ್, ನೀವು ಒಬ್ಬ ಚಿತ್ರರಂಗದಲ್ಲಿರೋರಾಗಿ ಆ ಚಿತ್ರದ ಬಗ್ಗೆ ಒಂದು ವಿಮರ್ಶೆ ಕೊಡಬೇಕು ಅಂದ್ರೆ ಏನಂತ ಹೇಳಕ್ ಇಷ್ಟಪಡ್ತೀರಿ? ನಮ್ಮೆಲ್ಲ ನೋಡದೇ ಇರೋ, ಇದುವರೆಗೂ ಯಾರು ಚಿತ್ರ ನೋಡಿಲ್ಲ ಅವ್ರಿಗೆ ನೋಡಲೇ ಇಲ್ದವ್ರಿಗೆಲ್ಲ ಕನ್ನಡ ಅಭಿಮಾನಿಗಳಿಗೆ ಬಂದು ಥಿಯೇಟ್ರಿಗೆ ನೋಡುವಂತ ಒಂದು ಇದನ್ನ ಮಾಡ್ತದೆ, ಇಶ್ಯೂ ಮಾಡ್ತದೆ ಅಷ್ಟೇ ಅವರಿಗೆ ಸರ್, ಏನೇನಿಲ್ಲ. ಖಂಡಿತ ಖಂಡಿತ. ಸೊ ಇವತ್ತು ಎಲ್ಲ ರೀತಿಯ ಚಿತ್ರಗಳು ಬರ್ತಾ ಇದೆ. ಸೊ ನಿಮ್ದು ಯಾವ್ದಾದ್ರು ರೀಸೆಂಟ್ ಆಗಿ ಚಿತ್ರ ಬರ್ತಾ ಇದೆಯಾ ಸರ್? ಹ್ಞೂ ಸರ್, ಭೀಮಗಂಡಿ ಅಂತೇಳಿ. ಭೀಮಗಂಡಿ. ಓಕೆ, ಅದ್ರ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಇಲ್ಲ ಸರ್, ಅದೇ ವೀಕ್ಷಕರೇ, ಅದೇ ಇನ್ನೇನು ಕೇಳ್ಕೊಳ್ಳೋದು ಏನಂದ್ರೆ, ನಾವು ಸಿನಿಮಾದರಾಗಿ ಕನ್ನಡ ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಕಂತ ನಾವು ಇದನ್ನ ಕೇಳ್ಕೊಂತೀವಿ ಅಷ್ಟೇ, ಏನಿಲ್ಲ ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಶುಭಾಶಯ ಹೇಳ್ಬೇಕಾ ಸರ್? ಶುಭಾಶಯ ಸರ್. ಇವತ್ತು ಮನೆ ದೇವ್ರಿಗೆ ಹೊರಟಿದ್ದೀವಿ, ಉಚ್ಚಂಗಿ ದುರ್ಗಕ್ಕೆ. ಓಕೆ ಸರ್, ಒಳ್ಳೇದಾಗ್ಲಿ ಸರ್. ಹೋಗಿ ಬನ್ನಿ. ಆ ದೇವಿ ಆಶೀರ್ವಾದ ಶುಕ್ರವಾರ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮೇಲೆ ಇರಲಿ. ಚಿತ್ರರಂಗ ಯಾವತ್ತೂ ಯಶಸ್ವಿ. ದುರ್ಗಮ್ಮನ ಆಶೀರ್ವಾದ ಎಲ್ಲರಿಗೂ ಇರಲಿ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿ. ಹ್ಯಾಪಿ ಜರ್ನಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಬೆಳಗಿನ ಚಿತ್ರರಂಗದವ್ರ ಜೊತೆ ಮಾತಾಡ್ತಕ್ಕಂಥ ಒಂದು ಭಾಗ್ಯ. ಸೊ ಒಳ್ಳೇದಾಗಲಿ. ಮನೆ ದೇವ್ರಿಗೆ ಹೊರಟಿದ್ದಾರೆ ಉಚ್ಚಂಗಿ ದುರ್ಗಕ್ಕೆ. ಆ ಭಗವತಿಯ ಆಶೀರ್ವಾದ ಅವರಿಗೆ ಸಿಗಲಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ಕಾಲ್ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ಹಲೋ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಇವತ್ತು ವಿಶೇಷವಾಗಿ ವಿಶ್ವ ಮಾತೃಭಾಷಾ ದಿನಾಚರಣೆ ಇದೆ. ಸೊ ನಾವೆಲ್ಲ ಕನ್ನಡ ಪ್ರೇಮಿಗಳು, ಆದರೆ ನವೆಂಬರಲ್ಲಿ ಕನ್ನಡ ಪ್ರೇಮಿಗಳು ಆಗಬೇಡಿ ಅಂತ ನಾನಂತೂ ಪ್ರತಿ ಸರಿ ಹೇಳ್ತಾ ಇರ್ತೀನಿ. ಸಾಧ್ಯವಾದಷ್ಟು ಶಬ್ದಗಳನ್ನು ಕನ್ನಡದಲ್ಲೇ ಬಳಸಿ, ಕನ್ನಡದ ಉಳಿಸಿ ಬೆಳೆಸೋಣ ಅಂಥೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಾನು ಕೂಡ ಪ್ರತಿಶತ ಎಲ್ಲ ಶಬ್ದಗಳನ್ನು ಕನ್ನಡದಲ್ಲೇ ಬಳಸೋ ಪ್ರಯತ್ನವನ್ನು ಮಾಡ್ತೀನಿ. ಏನು ಹೇಳ್ತೀನಿ ಮೇಡಮ್ ಇವತ್ತಿನ ಡೇ ಬಗ್ಗೆ? ಸರ್, ಮಾತೃಭಾಷೆ ಬಗ್ಗೆ ಅಭಿಮಾನ ಇತ್ತೀಚೆಗೆ ಕಡಿಮೆ ಆಗ್ತಿದೆ. ಮಾತೃಭಾಷೆ ಅಭಿಮಾನ ಬೆಳೆಸ್ಕೋಬೇಕು. ಆಮೇಲಿಂದ ಆದಷ್ಟು ಪ್ರಾಥಮಿಕ ಶಿಕ್ಷಣನಾದ್ರೂ ಮಾತೃಭಾಷೆನಲ್ಲಿ ಕೊಡಿಸ್ಬೇಕು ಮಕ್ಕಳಿಗೆ. ಆಮೇಲೆ ನಮ್ಮ ಮಾತೃಭಾಷೆಯನ್ನು ಕಲಿಯೋದಕ್ಕೂ ಈಸಿ ಆಗಿರುತ್ತೆ, ಸುಲಭವಾಗಿರುತ್ತೆ ಕಲಿಯೋದಕ್ಕೂ. ಮತ್ತೆ ಅವರಿಗೆ ನೆನಪಿನಲ್ಲಿ ಉಳಿಯುತ್ತೆ ಅದು. ನಿಜ ಕಲ್ತಿದ್ದು ಮಾಡಿದ್ದು. ಅದಕ್ಕೆ ಬುನಾದಿ ಅಂತ ಹೇಳ್ಬೋದು. ಬುನಾದಿ ನಮ್ಮ ಮಾತೃಭಾಷೆಯಿಂದಲೇ ಬರ್ಬೇಕು ಅಂತ ಹೇಳ್ಬೇಕು. ಖಂಡಿತ ಅಮ್ಮ, ತುಂಬಾ ಒಳ್ಳೆ
ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ವ್ಯಾಲಿಡ್ ಪಾಯಿಂಟನ್ನು ಹೇಳಿದ್ರಿ. ಏನು ಅಂದರೆ ನಾವು ಅಟ್ಲೀಸ್ಟ್ ಬೇಸಿಕಲ್ಲಿ ಮಾತೃಭಾಷೆಯನ್ನು ಕಲಿಸಿದ್ದೆ ಆದರೆ, ಕನ್ನಡದಲ್ಲಿ ಕಲಿಸಿದ್ದೆ ಆದರೆ ಮಕ್ಕಳಿಗೆ, ಸೊ ಮುಂದಿನ ದಿನಗಳಲ್ಲಿ ಅವ್ರಿಗೆ ತುಂಬ ಸುಲಭ ಆಗುತ್ತೆ ಅಂಥೇಳಿ. ಥ್ಯಾಂಕ್ ಯು. ತುಂಬ ಒಂದು ಒಳ್ಳೆಯ ಒಂದು ಅಂಶ ಅದು. ನಿಜಕ್ಕೂ ಕೂಡ ಎಲ್ಲರೂ ಕೂಡ ತಮ್ಮ ತಮ್ಮ ಮಾತೃಭಾಷೆಯನ್ನು ಪ್ರೀತಿಸಬೇಕು, ಬೆಳೆಸಬೇಕು, ಉಳಿಸ್ಬೇಕು. ಅದರಲ್ಲೂ ಕೂಡ ನಾವೆಲ್ಲರೂ ಕನ್ನಡಿಗರು. ನಮ್ಮ ಮನೆಯಲ್ಲಿ ಯಾವುದೇ ಬೇರೆ ಭಾಷೆ ಮಾತಾಡ್ತಾ ಇರಲಿ, ಆದರೆ ಕನ್ನಡ ನಮ್ಮ ಉಸಿರಾಗಿರಬೇಕು, ಕನ್ನಡ ನಮ್ಮ ಹಸಿರಾಗಿ ಬೆಳಿಬೇಕು ಯಾವತ್ತು, ಅಲ್ವಾ? ಹೌದು. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾಂ ಸರ್. ಇದು ಕೂಡ ಇತ್ತೀಚಿನ ಒಂದು ನಮ್ಮೆಲ್ಲರ ಪ್ರೀತಿಯ ವಿಚಾರವಾಗಿರ್ತಕ್ಕಂಥ ನಮ್ಮದೇ ಹಿನ್ನೆಲೆಯನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮೆಲ್ಲ ವೀಕ್ಷಕರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು ಇದರಿಂದ ಒಂದಷ್ಟು ಸಹಾಯ ಆಗಲಿ ಅನ್ನೋದು, ಅದರ ಜೊತೆಗೆ ನಮ್ಮ ಪರಂಪರೆ ಉಳಿಬೇಕು, ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಾಗಿ ನಮ್ಮ ಒಂದು ಸಂಸ್ಕೃತಿಯ ಭಾಷೆಯ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಪಂಪನೇ ಬೇರೆ, ಆದರೆ ಅಭಿನವ ಪಂಪ ಅಂಥೇಳಿ ಒಬ್ಬರನ್ನ ಕರೀತಾ ಇದ್ರು. ಸೊ ಅವರು ಯಾರು ಅಂಥೇಳಿ ಹೇಳಬೇಕು. ಸೊ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ನಾಗಚಂದ್ರ ಸರ್. ನಾಗಚಂದ್ರನಾ? ಹೇಗೆ ಹೇಳ್ತೀರಿ ನಾಗಚಂದ್ರ ಅಂಥೇಳಿ? ಓದಿದ್ದು ನೆನಪು ಸರ್. ಓಕೆ, ಇವ್ರ ಬಗ್ಗೆ ಬೇರೆ ಏನಾದರೂ ವಿಚಾರ ಗೊತ್ತಿದೆಯಾ ನಾಗಚಂದ್ರ ಅವ್ರ ಬಗ್ಗೆ? ಬೇರೆ ಏನು ಗೊತ್ತಿಲ್ಲ, ಅಭಿನವ ಪಂಪ ಅಂತ ಮಾತ್ರ ಗೊತ್ತಷ್ಟೆ. ಓಕೆ, ಸೊ ಇವರು ಅಭಿನವ ಪಂಪ ಅಂತ ಇವ್ರನ್ನ ಕರೀಲಿಕ್ಕೆ ಏನು ಕಾರಣ ಅಂದರೆ, ಸೊ ಪಂಪರು ಬರೆದ ರೀತಿಯಲ್ಲೇ ಇವ್ರು ಬರಿತಾ ಇದ್ರು. ಸೊ ಕನ್ನಡಿಗರನ್ನ ಬಡಿದೆಬ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತು ಇವರು ರಚನೆ ಮಾಡಿರ್ತಕ್ಕಂಥ ಅಷ್ಟು ಏನು ಸಾಹಿತ್ಯದ ವಿಷಯಗಳಾಗಿರ್ಬೋದು, ಸಂಸ್ಕೃತಿಯ ವಿಷಯಗಳಾಗಿರ್ಬೋದು, ಅವು ಎಲ್ಲವೂ ಪಂಪನನ್ನೇ ಹೋಲ್ತಾ ಇರೋ ಕಾರಣಕ್ಕೆ ಇವರಿಗೆ ಅಭಿನವ ಪಂಪ ಅಂತ ಹೆಸರು ಬಂದಿದೆ ಅಂತ ಹೇಳಲಾಗತ್ತೆ. ಇದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ಇನ್ನೂ ಏನಾದರೂ ಸಾಧನೆಗಳಿರ್ಬೋದು, ಬಟ್ ನಂಗೆ ಅಷ್ಟೊಂದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಭಿನವ ಅಂತ ಅದಕ್ಕೆ ಕರೆಯೋದು. ಅವ್ರನ್ನ ಅದೇ ಅನುಕರಣೆ ಮಾಡ್ತಿರ್ತಾರಲ್ಲ, ಅವ್ರಿಗೇನೆ ಆ ರೀತಿ. ಈಗ ಬಸವಪ್ಪ ಶಾಸ್ತ್ರಿ ಅಂತ ಇನ್ನೊಂದು ಆಪ್ಷನ್ ಇತ್ತಲ್ಲ, ಅವರು ಅಭಿನವ ಕಾಳಿದಾಸ ಅಂತ, ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಅವರು. ಹಂಗೇನೆ ಅದನ್ನ ಅಭಿನವ ಅಂತ ಅಂದ್ರೇನೆ ಒಂದ್ ರೀತಿ ಇದು ಜೆರಾಕ್ಸ್ ಅಂತಾರಲ್ಲ, ಆ ತರ. ಅದಕ್ಕೋಸ್ಕರನೇ ಆ ರೀತಿ ಕರೆದಿರ್ತಾರೆ, ಅನುಕರಣೆ ಮಾಡ್ತಕ್ಕಂಥವ್ರು ಅಂತ. ಅನುಕರಣೆ ಮಾಡ್ತಾರೆ. ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಜೂನಿಯರ್ ವಿಷ್ಣುವರ್ಧನ್ ನೋಡ್ತಾ ಇದ್ದೀವಿ, ಜೂನಿಯರ್ ಅಂಬರೀಷ್ ನೋಡ್ತೀವಿ. ಎಸ್ ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀರಿ. ನಾಗಚಂದ್ರ ಸರಿಯಾಗಿರ್ತಕ್ಕಂಥ ಉತ್ತರ. ಇವತ್ತು ವಿಶೇಷವಾಗಿ ಶುಕ್ರವಾರ, ದೇವಿ ವಾರ, ಏನಾದರೂ ಹೊಸ ಹಾಡನ್ನು ಹೇಳೋಕೆ ಇಷ್ಟಪಡ್ತೀರಾ ಅಥವಾ ಯಾವುದಾದ್ರೂ ಒಂದು ಹೊಸ ಮನೆ ಅಡುಗೆ ಮಾತೃಭಾಷಾ ದಿನ ಅಂತ ಹೇಳಿದ್ರಲ್ಲ ಸರ್, ಕನ್ನಡದ ಬಗ್ಗೆ ಹಾಡು ಹೇಳ್ತೀನಿ. ಖಂಡಿತ ಖಂಡಿತ ಹೇಳಿಮ್ಮ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ, ಹೂವಾದರೆ ನಾನು ಮೂಕಾಂಬೆಯ ಪಾದದಿ ಇರುವೆ, ಹುಲ್ಲಾದರೆ ನಾನು ಆ ತುಂಗೆಯ ದಡದಲ್ಲಿ ಇರುವೆ, ವರವಾದರೆ ನಾನು ಪಂಪನ ಪುಟದಲ್ಲಿ ಮೆರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ, ಏಳೇಳು ಜನ್ಮದಲು ಕನ್ನಡ ಕುಲವಾಗಿರುವೆ, ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ತೆರೆವೆ. ಧನ್ಯವಾದಗಳು ಮೇಡಮ್. ಸೊ ಕನ್ನಡದ ಮೇಲೆ ಇರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಗೀತೆ. ಸೊ ಏನಾದರೂ ಕೂಡ ನಾನು ಕನ್ನಡದಲ್ಲೇ ಇರ್ತೀನಿ, ಕನ್ನಡ ರಾಜ್ಯದಲ್ಲೇ ಇರ್ತೀನಿ, ಕರ್ನಾಟಕದಲ್ಲೇ ಇರ್ತೀನಿ ಅಂಥೇಳಿ ಎಲ್ಲ ರೀತಿಯಿಂದ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ರಚಿಸಿದ್ದಾರೆ. ಅಷ್ಟೇ ಸುಂದರವಾಗಿ ಹಾಡಿದ್ದಾರೆ. ಸೊ ಅಷ್ಟು ಸುಂದರವಾಗಿ ಅಭಿನಯ ಕೂಡ ಮಾಡಿದ್ದಾರೆ. ಧನ್ಯವಾದಗಳು ಮೇಡಮ್. ಸೊ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ದಕ್ಕೆ ಮತ್ತು ಸರಿ ಉತ್ತರವನ್ನು ಕೊಟ್ಟಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಮೇಡಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಎಸ್ ವೀಕ್ಷಕರೇ, ಮುಂದಿನ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಿದೆ. ಸಾಗರ ಪುತ್ರ ಸಾರಿನ ಮಿತ್ರ, ಇದು ಒಂದು ಒಗಟು. ನಾನು ಯಾರು ಅಂಥೇಳಿ ಹೇಳಬೇಕು. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ, ಹೇಳಿ ತಮ್ಮ ಹೆಸರು ಏನಮ್ಮ? ಸುಧಾ. ಸುಧಾ. ಓ, ನಿನ್ನೆ ಕೂಡ ಕರೆ ಮಾಡಿದ್ರಿ ಅಲ್ವಾ? ಸರ್. ಹೇಳಿಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಯಾರಿಗೂ ಇಲ್ಲ. ಮೊನ್ನೆ ಕನಕದಾಸರದ್ದು ಇದನ್ನ ಕೇಳಿದ್ರಲ್ಲ ಸರ್, ಕ್ವಶನ್.
ಅದು ಹಾವೇರಿ ಜಿಲ್ಲೆ ಸರ್. ಹೌದು. ಅದರಿಂದ ಒಂದ್ 3-4 ಕಿಲೋಮೀಟರ್ ಇದು ಬರುತ್ತೆ ಸರ್, ಕನಕದಾಸರ ಕ್ಯಾಂಪ್ ಅಂತ ಬರುತ್ತೆ ಸರ್ ಅಲ್ಲಿ. ಓಕೆ. ಅವ್ರದ್ದು ಅಲ್ಲಿ ಮನೆ ಎಲ್ಲಾನು ನೋಡ್ಕೊಂಡ್ ಬಂದಿವಿ ಸರ್, ತುಂಬಾ ಚೆನ್ನಾಗಿದೆ. ಹೌದಾ? ಓಕೆ. ಮನೆ ಅಂದ್ರೆ ಅದು ಮೊದಲು ಹೇಗಿತ್ತು? ನಾವು ನೋಡಕ್ಕೆ ತುಂಬಾ ಚೆನ್ನಾಗಿದೆ ಸರ್ ಅದು. ಓಕೆ. ಮನೆ ಅಂದ್ರೆ ಮೊದಲು ಹೇಗಿತ್ತು ಹಾಗೆ ಇದೆಯಾ ಅಥವಾ ಏನೋ ರಿನೋವೇಷನ್ ಮಾಡಿದಾರಾ? ನಾವು ಸುಮಾರು ಒಂದ್ 2 ವರ್ಷ ಅಂತ ಆಯ್ತು ಸರ್ ಹೋಗ್ ಬಂದು. ಓಕೆ ಓಕೆ. ಅಲ್ಲ ಅದೇ ನಾನು ಅದನ್ನೇ ಕೇಳ್ತಾ ಇದ್ದೀನಿ, ನೀವು ಹೋದಾಗ ಈಗ ಮೊದಲು ಆ ಕನಕದಾಸರು ಇದ್ದಂತ ಕಾಲದಲ್ಲಿ ಅಂದ್ರೆ ಒಂಥರ ಗುಡಿಸಲು ತರ ಅಥವಾ ಚಿಕ್ಕ ಮನೆ ಇರುತ್ತೆ, ಹಾಗೆ ಆ ಹಳ್ಳಿ ಸೊಬಗನ್ನು. ಇಲ್ಲ ಸರ್, ಅದು ಇಂಪ್ರೂವ್ ಆಗಿದೆ ಸರ್, ದೊಡ್ಡ ಮನೆ ಮಾಡಿದ್ದಾರೆ, ಚೆನ್ನಾಗಿದೆ ಸರ್. ಹಾ ಓಕೆ. ಸೊ ನೋಡಕ್ಕೆ ಎಲ್ಲಾನು ಚೆನ್ನಾಗಿ ತಿಳ್ಕೊಂಡಂಗೆ ಇದೆ ಸರ್ ಅದು. ಓಕೆ ಓಕೆ. ಒಂದಷ್ಟು ವಿಚಾರಗಳನ್ನೆಲ್ಲ ತಿಳಿಸಿರ್ತಾರೆ. ಸೊ ಕನಕದಾಸರು ಹುಟ್ಟಿ ಬೆಳೆದಿದ್ದು, ಓಡಾಡಿರೋದು, ಅಲ್ಲಿ ನಡ್ಕೊಂಡಿರೋದು ಎಲ್ಲ ಇರುತ್ತಲ್ವಾ? ಹೌದು ಸರ್, ಅವರು ಚಿಕ್ಕಂದಿನಿಂದ ಯಾವ ರೀತಿ ಅವರು ಬೆಳೆದ್ರು ಹಂಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಚೆನ್ನಾಗಿದೆ ಸರ್ ಅದು. ಓಕೆ ಓಕೆ. ಸೊ ನಾನು ಕೂಡ ನಮ್ಮೆಲ್ಲ ವೀಕ್ಷಕರಿಗೆ ಕೇಳ್ಕೊತೀನಿ, ಯಾಕಂದ್ರೆ ಕನಕದಾಸರು ದಾಸಶ್ರೇಷ್ಠರು ಅಂತ ಹೇಳಬಹುದು. ಖಂಡಿತ ಅವರು ಅಷ್ಟೊಂದು ಅಗಾಧವಾದಂಥ ಜ್ಞಾನವನ್ನು ಹೊಂದಿರತಕ್ಕಂಥವ್ರು. ನಮ್ಮ ಇಲ್ಲೇ ಹಾವೇರಿ ಹತ್ರದಲ್ಲೇ ಇರ್ತಕ್ಕಂಥ ಊರು. ಸೊ ಹೋಗಿ ಒಮ್ಮೆ ಬೇರೆ ಎಲ್ಲೆಲ್ಲೋ ಹೋಗಿ ಪಿಕ್ನಿಕ್ ಅಲ್ಲಿ ಇಲ್ಲಿ ಹೋಗೋದ್ರ ಬದಲು ನಮ್ಮ ದಾಸಶ್ರೇಷ್ಠರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳಿ. ಕನಕದಾಸರ ಒಂದು ಅದರಿಂದ ಒಂದ್ 2-3 ಕಿಲೋಮೀಟರ್ ಆಗುತ್ತೆ ಸರ್, ಚಂದಾಪುರ ಅಂತ. ಓಕೆ ಓಕೆ. ಅಲ್ಲಿಗೆನೆ ನಮ್ ತಂಗಿ ಮಗಳು ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಹಂಗಾಗಿ ನಾವ್ 1-2 ಸರಿ ಹೋಗಿ ಬಂದಿವಿ ಸರ್ ಅಲ್ಲಿ. ತುಂಬಾ ಸಂತೋಷಮ್ಮ, ತುಂಬಾ ಸಂತೋಷ. ಮುಂದಿನ ಸರಿ ಹೋಗುವಾಗ ಇನ್ನ ಬೇರೆಯವ್ರಿಗೂ ಕೂಡ ತಿಳಿಸಿ, ಮಕ್ಕಳಾದಿಯಾಗಿ ಎಲ್ಲರೂ ಹೋಗ್ಬೇಕು, ಮಕ್ಕಳು ತಿಳ್ಕೊಳ್ಳೋಂಥ ತುಂಬಾ ಇದೆ. ಹೌದು ಸರ್. ಎಸ್. ಸೊ ಇವತ್ತು ನಮ್ಮ ಮಾತೃಭಾಷಾ ದಿನ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಿಮ್ಮ? ಇವತ್ತು ನಮ್ಮ ಮಾತೃಭಾಷಾ ದಿನ ಇದೆ. ಸೊ ಕನ್ನಡ ಅಂತಕ್ಕಂಥದ್ದು ನಮ್ಮ ಮಾತೃಭಾಷೆ, ನಮ್ಮ ಉಸಿರಲ್ಲೂ ಕೂಡ ಕನ್ನಡ ಇರುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಮಾತೃಭಾಷೆ ದಿನ ಬಗ್ಗೆ? ನಾವು ಏನೇ ಅಂದ್ರೆ ಸರ್, ಮಕ್ಕಳಿಗೆ ಕನ್ನಡ ಕಲ್ಸೋದ್ರಿಂದಾನೇ ತುಂಬಾ ಉಪಯೋಗ ಆಗುತ್ತೆ. ಈಗ ಮೊದ್ಲಿಂದಾನು ಫೌಂಡೇಶನ್ ಇಂದಾನು ನಾವು ಕನ್ನಡ ಮೀಡಿಯಂಗೆ ಹಾಕಿದ್ರೆ ಮುಂದೆ ಅವ್ರಿಗೆ ತುಂಬಾನೇ ಇದಾಗುತ್ತೆ ಸರ್, ಈಸಿ ಆಗುತ್ತೆ ಕನ್ನಡ ಕಲಿಯಕ್ಕಾಗ್ಲಿ, ಪರೀಕ್ಷೆ ಬರೆಯಕ್ಕಾಗ್ಲಿ ತುಂಬಾನೇ ಈಸಿ ಆಗುತ್ತೆ ಸರ್ ಅವ್ರಿಗೆ. ಆದ್ರಿಂದ ನಾವು ಕನ್ನಡನೇ ಆದಷ್ಟು ಕಲಿಯಕ್ಕೆ ನಾವು ಇಷ್ಟನೇ ಪಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಸರ್ ಮಕ್ಕಳಿಗೆಲ್ಲ. ಖಂಡಿತ ಖಂಡಿತ. ಸೊ ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಬೆಳೆಸ್ಬೇಕು. ಹೌದು ಸರ್, ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು ಸರ್. ಕನ್ನಡವೇ ನಮ್ಮ ಸಂಸ್ಕೃತಿ ಸರ್. ಖಂಡಿತ ಖಂಡಿತ. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿಮ್ಮ. ಸೊ ಕನ್ನಡ ನಾವೆಲ್ಲರೂ ಕೂಡ ಸೇರಿ ಉಳಿಸ್ಬೇಕು, ಬೆಳೆಸ್ಬೇಕು, ಹೆಚ್ಚಾಗಿ ಕನ್ನಡವನ್ನು ಮಾತಾಡಬೇಕು. ಬಹುಶಃ ನಮ್ಮ ಒಂದು ಪುಣ್ಯ ಅಂತ ಅನ್ಸುತ್ತೆ, ಅಥವಾ ನಮ್ಮ ಅದೃಷ್ಟ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಏನು ಅಂದರೆ ಇನ್ನು ಮುಂದೆ ಎಲ್ಲ ಪರೀಕ್ಷೆಗಳನ್ನು, ಅಂದರೆ ಏನು ಕೇಂದ್ರ ಸರ್ಕಾರ ಆಯೋಜನೆ ಮಾಡ್ತಕ್ಕಂಥ ರೈಲ್ವೆ ಪರೀಕ್ಷೆಗಳಾಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳನ್ನು ಎಲ್ಲರೂ ಕೂಡ ಕನ್ನಡದಲ್ಲೇ ಬರೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವೆಲ್ಲ ಕೇಂದ್ರ ಸರ್ಕಾರದವರಿಗೆ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ. ಏಕೆಂದರೆ ಎಷ್ಟೋ ಜನ ರ್ಯಾಂಕ್ ಸ್ಟೂಡೆಂಟ್ಸ್ಗಳಿರ್ತಾರೆ, ಬಟ್ ಅವ್ರಿಗೆ ಬೇರೆ ಭಾಷೆ ಬಗ್ಗೆ ಅಷ್ಟಾಗಿ ಪರಿಚಯ ಇರೋದಿಲ್ಲ. ಅದೇ ನೀವು ಕನ್ನಡದಲ್ಲಿ ಹೇಳ್ಬಿಟ್ರೆ ಏನು ಬೇಕಾದನ್ನ ಅವರು ಸಾಧನೆ ಮಾಡಿಬಿಡ್ತಾರೆ. ಹಾಗಾಗಿ ಕನ್ನಡದಲ್ಲಿ ಅವಕಾಶ ಸಿಕ್ಕಿರೋದು ನಮ್ಮ ನಿಜಕ್ಕೂ ಕೂಡ ಪುಣ್ಯ ಅಂತ ಹೇಳ್ತೀನಿ. ಎಸ್, ಒಂದು ಪ್ರಶ್ನೆ ಕೇಳ್ತಾ ಇದೆ, ಇದು ನಿಮ್ಗೆ ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನೀವು ಒಬ್ಬ ಹೆಣ್ಣಾಗಿರೋದ್ರಿಂದ ಹೆಣ್ಮಕ್ಳಿಗೆ ಪ್ರಶ್ನೆ ತುಂಬ ಸುಲಭ. ಸ್ಟಿಲ್ ಇದೊಂದು ಒಗಟುಮ. ಸಾಗರ ಪುತ್ರ ಸಾರಿನ ಮಿತ್ರ, ಹಾಗಾದರೆ ನಾನು ಯಾರು? ಸಾಗರ ಪುತ್ರ ಸಾರಿನ ಮಿತ್ರ, ಹಾಗಾದರೆ ನಾನು ಯಾರು? ಏನಿಲ್ಲ, ಆಪ್ಷನ್ ಏನಿರಲ್ಲ. ಇದು ಒಗಟುಮ, ಇದನ್ನ ಫುಲ್ಫಿಲ್ ಮಾಡಬೇಕು. ಹೌದು, ಒಗಟು. ಅಷ್ಟು ಕೇಳಿಲ್ಲ ಸರ್ ನಾನು. ಓಕೆ, ನಾನು ಇನ್ನೊಮ್ಮೆ ಸುಲಭವಾಗಿ ಹೇಳ್ತೀನಿ. ಬಹುಶಃ ನಾನು ಸ್ವಲ್ಪ ವೇಗವಾಗಿ ಹೇಳಿದೆ ಅಂತ ಅನ್ಕೊಳ್ತೀನಿ. ಸಾಗರ ಪುತ್ರ ಸಾರಿನ ಮಿತ್ರ. ಕೇಳಿಲ್ಲ ಸರ್, ಮುಂದೆ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಸರ್ ನಾವು. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇದು ದೇವಿ ವಾರ ಆಗಿರೋದ್ರಿಂದ ದೇವಿ ಹಾಡು ಹೇಳ್ತೀವಿ. ಖಂಡಿತ ಹೇಳಿಮ್ಮ, ಹೇಳಿ. ಹಲೋ, ಹೇಳಿಮ್ಮ, ಹೇಳಿ. ಖಂಡಿತ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಗೆಜ್ಜೆ ಕಾಲುಗಳ ಧ್ವನಿಯನ್ನು ಮಾಡುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾದ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ದೃಷ್ಟಿಯ ಕರೆಯುತ್ತ ಬಾರೆ ಮನತೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದೆ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹತ್ತಿತ್ತಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲೆ ಸತ್ಯವ ತೋರವ ಸಾಧಕ ಜನರ ಚಿತ್ತಗೆ ಹೊಳೆಯುವ ಕುತ್ತಳಿಗೊಂಡೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾರ್ಜತೆ ಪಂಕಜಲೋಚನೆ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅರಗಣೆ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೂಪರ್ ಮೇಡಮ್, ಧನ್ಯವಾದಗಳು. ತುಂಬ ಸುಂದರವಾಗಿ ಹಾಡಿದ್ರಿ. ಸೊ ನಿಜಕ್ಕೂ ಕೂಡ ಭಾಗ್ಯದ ಲಕ್ಷ್ಮಿ ಪ್ರತಿಯೊಬ್ಬರ ಮನೆಗೂ ಬರಲಿ, ಆ ಮೂಲಕ ಎಲ್ಲರ ಜೀವನ ಕೂಡ ಹಸನಾಗಲಿ ಅಂಥೇಳಿ ನಾನು ಎಲ್ಲ ದೇವಿಯರ ಹತ್ರ ಕೇಳ್ಕೊಳ್ತೀನಿ. ಧನ್ಯವಾದಗಳು ಹೀಗೆ ಕರೆ ಮಾಡ್ತಾಯಿರಿ. ಒಳ್ಳೇದಾಗಲಿಮ್ಮ. ಓಕೆ ನಮಸ್ತೆ ನಮಸ್ತೆ. ತುಂಬ ಸುಂದರವಾಗಿರ್ತಕ್ಕಂಥ ಗೀತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅವು ಹಾಡಿದವರಿಗೆ ನಿಜಕ್ಕೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸೋಣ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದು ಹೋದರೆ, ದೆಹಲಿಗೆ ನೂತನ CM ಆಗಿ ಮತ್ತೋರ್ವ ಮಹಿಳೆ ಆಯ್ಕೆಯಾಗಿದ್ದಾರೆ. ಸೊ ಇವರ ಹೆಸರು ರೇಖಾ ಗುಪ್ತಾ ಅಂಥೇಳಿ. ಸೊ ಮೊದಲ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥವ್ರಿಗೆ ದೆಹಲಿ CM ಮಾಡಿರ್ತಕ್ಕಂಥದ್ದು BJPಯ ಮತ್ತೊಂದು ಹಿರಿಮೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ವೆರಿ ಗುಡ್ ಮಾರ್ನಿಂಗ್. ಹೇಳಿಮ್ಮ. ತಿಂಡಿ ಆಯ್ತುಮ್ಮ, ನಿಮ್ದಾಯ್ತಾ? ಏನ್ ತಿಂಡಿ ಅಮ್ಮ ಇವತ್ತು? ಚಿತ್ರಾನ್ನ ಮಾಡಿದ್ರಾ? ಆಗ್ಲಿಮ್ಮ ಆಗ್ಲಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಯಾರಿಗಿಲ್ಲ ಸರ್, ನಿಮ್ಗೆ ಗುಡ್ ಮಾರ್ನಿಂಗ್. ಖಂಡಿತ ಅಮ್ಮ, ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಯಾವತ್ತೂ ನಮಗಿರ್ಲಿ. ಸೊ ನಿಮ್ಮ ಶುಭೋದಯ ಹೇಳೋದೇ ನಮಗೊಂದು ಭಾಗ್ಯ. ಮೊಮ್ಮಕ್ಕಳಿಗೆಲ್ಲ ಹಾಯ್ ಹೇಳಿ ಸರ್, ದಿಶಾಗವ್ರಿಗೆಲ್ಲ. ಖಂಡಿತ ದಿಶಾ ಮತ್ತು ಬೇರೆ ಎಲ್ಲ ಪುಟಾಣಿಗಳಿಗೆ ಹಾಯ್ ಹೇಳ್ತಾ ಇದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಅಮ್ಮ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೋದಾ? ಆಯ್ತು. ಸಾಗರದ ಪುತ್ರ, ಸಾರಿನ ಮಿತ್ರ, ಈ ಒಗಟಿಗೆ ಉತ್ತರ ಹೇಳ್ಬೇಕು. ಆಪ್ಷನ್ ಏನಿರಲ್ಲ, ನೀವೇ ಹೇಳ್ಬೇಕು. ಉಪ್ಪಾ? ಕರೆಕ್ಟಾಗಿ ಹೇಳ್ಬಿಟ್ರಿ ಒಂದೇ ಸರಿಗೆ. ಕರೆಕ್ಟ್. ಉಪ್ಪು ಸಾಗರದ ಪುತ್ರ ಅಂದ್ರೆ ಸಾಗರದಿಂದಲೇ ಇದರಿಂದ ಜನನ. ಸಾರಿನ ಮಿತ್ರ ಅಂದ್ರೆ ಇದಿಲ್ಲ ಅಂದ್ರೆ ಸಾರು ಆಗೋದೇ ಇಲ್ಲ ಅಲ್ವಾ? ಸೊ ನೀವು ಏನೆಲ್ಲ ಒಗ್ಗರಣೆ ಹಾಕಿ ಏನೆಲ್ಲ ಮಸಾಲ ಹಾಕಿದ್ರು ಕೂಡ ಉಪ್ಪಿಲ್ಲ ಅಂದ್ರೆ ಸಾರು ಇಲ್ಲೇ ಇಲ್ಲ. ಹೌದು. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ನೀಡಿದಿರಿ ಅಮ್ಮ, ಧನ್ಯವಾದಗಳು. ತುಂಬ ಖುಷಿ ಆಯಿತು. ಸೊ ಹೀಗೆ ಕರೆ ಮಾಡ್ತಾ ಇರಿ ಅಮ್ಮ, ಒಳ್ಳೇದಾಗಲಿ. ನಮಸ್ತೆ ಅಮ್ಮ. ಎಸ್ ವೀಕ್ಷಕರೇ, ಸಾಗರದ ಪುತ್ರ ಸಾರಿನ ಮಿತ್ರ ಒಗಟಿಗೆ ಉತ್ತರ ಸಾರು. ಸರಿ ಉತ್ತರವನ್ನು ನೀಡಿದ್ದಾರೆ. ಧನ್ಯವಾದಗಳು ಅಮ್ಮ ಅವ್ರಿಗೆ. ನಾನು ಅದೇ ರೀತಿ ದೆಹಲಿಯ CM ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಮೊದಲ ಬಾರಿ ಹಾಗೆ ಆಯ್ಕೆಯಾಗಿರ್ತಕ್ಕಂಥವ್ರು ದೆಹಲಿ CM ಆಗಿದ್ದಾರೆ. ಸೊ ಒಳ್ಳೆ ಆಡಳಿತ ನೀಡ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಆರ್ಯ ವೈಶ್ಯ ಸಮಾಜದ ಪ್ರಥಮ ಮಹಿಳೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ನನ್ನ ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ತಮ್ಮ ಹೆಸರು? ಪ್ರಕಾಶ್ ಅಂತ ಸರ್, ದಾವಣಗೆರೆಯಿಂದ. ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ?
ಇಲ್ಲ ಸರ್, ಜಸ್ಟ್ ನಿಮ್ದೇ ಪ್ರೋಗ್ರಾಮ್ ನೋಡ್ತಾ ಇದ್ವಿ, ಜಸ್ಟ್ ಹಾಗೆ ಕಾಲ್ ಮಾಡಿದೆ. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದಾ ಸರ್ ತಾವು? ಸರ್ ನಾನು ಆಯುರ್ವೇದಿಕ್ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್ ಸರ್. ನಾನು ಆಯುರ್ವೇದಿಕ್ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್. ವೆರಿ ಗುಡ್ ವೆರಿ ಗುಡ್. ಏನೇನು ಪ್ರಾಡಕ್ಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಂತ ಹೇಳ್ಬೋದಾ? ಸರ್ ವೆಲ್ನೆಸ್ ಪ್ರಾಡಕ್ಟ್ ಸರ್, ಆಲ್ ಪ್ರಾಡಕ್ಟ್ ಅಂದ್ರೆ ಹೆಲ್ತ್ ಕೇರ್, ಪರ್ಸನಲ್ ಕೇರ್, ಹೋಮ್ ಕೇರ್, ಅಗ್ರಿಕಲ್ಚರ್. ಓಕೆ. ಹೇಗೆ ನಿಮ್ಮದೇ ಒಂದು ಶಾಪ್ ಇದೆಯಾ ಅಥವಾ ನೀವೇನಾದ್ರು ಡೆಲಿವರಿ ಕೊಡೋದು? ಡಿಸ್ಟ್ರಿಬ್ಯೂಟರ್ ಸರ್, ಅಂದ್ರೆ ಡಿಸ್ಟ್ರಿಬ್ಯೂಷನ್ ತಗೊಂಡಿರೋದು ನಾವು. ಓಕೆ ಓಕೆ. ಎಲ್ಲಿ ಬರುತ್ತೆ ಸರ್ ಶಾಪ್ ನಿಮ್ಮದು? ನಮ್ ಶಾಪ್ ಬಂದು ಬೆಂಗಳೂರಲ್ಲಿ ಇದೆ ಸರ್ ಬ್ರಾಂಚು. ಆಲ್ ಓವರ್ ಅಂದ್ರೆ ನಾವು ಹೋಮ್ಗೂ ಕೂಡ ನಾವು ಸರ್ವಿಸ್ ಕೊಡ್ತೀವಿ. ಸರ್ವಿಸ್ ಕೊಡ್ತೀವಿ. ಓಕೆ. ಸೊ ಈ ಶಾಪ್ ಅವರೆಲ್ಲ ಬೇಕು ಅಂದ್ರೆ ನಿಮ್ಮ ಹತ್ರ ಡೈರೆಕ್ಟಾಗಿ ಆರ್ಡರ್ ಮಾಡಿಬಿಡ್ತಾರೆ? ಹಾಂ ಸರ್. ಓಕೆ. ಹೇಗೆ ನಡೀತಿದೆ ಸರ್ ಬಿಸ್ನೆಸ್ ಎಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಔಷಧಿಗಳಿಂದ ಎಲ್ಲರೂ ಕೂಡ ನಮ್ಮ ಆಯುರ್ವೇದಿಕ್ ಕಡೆ ಮರಳ್ತಾ ಇದ್ದಾರೆ. ಹೌದೌದು ಸೊ ಒಂದು ಒಳ್ಳೆ ರಿಸಲ್ಟ್ ಇರುತ್ತೆ ಮತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ಅಂತ ಹೇಳಿ. ಹೌದು ಸರ್. ಎಸ್. ಈ ಮೂಲಕ ನಮ್ಮೆಲ್ಲ ವೀಕ್ಷಕರಿಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಯಾಕಂದ್ರೆ ಲಾಂಗ್ ಟರ್ಮಲ್ಲಿ ಈ ಡಯಾಬಿಟಿಕ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, BP ಇವಾಗೆಲ್ಲ ಏನು ಅಂದರೆ ಇಂಗ್ಲೀಷ್ ಮೆಡಿಸಿನ್ಸ್ ಲೈಫ್ ಟೈಮ್ ತಗೋಬೇಕು ಅಂತ ಬರ್ಕೊಟ್ಬಿಡ್ತಾರೆ. ನಿಮ್ಮ ಕೊನೆಯ ಉಸಿರಿರೋವರೆಗೂ ತಗೊಳ್ಳಿ. ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಈಗ ಏನಾಗುತ್ತಂದ್ರೆ ಈಗ ಪ್ರೆಸೆಂಟ್ ರಿಸಲ್ಟ್ ಬರುತ್ತೆ, ಬಟ್ ನಮ್ಮ ಆರ್ಗನ್ಸ್ ಗೆಲ್ಲ ಅದು ಡ್ಯಾಮೇಜ್ ಮಾಡುತ್ತೆ. ಖಂಡಿತ. ಈಗ ಕೆಲವ್ರಿಗೆ ಅಂದ್ರೆ ಟಾಬ್ಲೆಟ್ಸ್ ಎಲ್ಲಾ ಕಾಯಿಲೆ ಕೂಡ ಮೆಡಿಸಿನ್ ತಗೊಂಡ್ ಏನಾಗುತ್ತೆ ಅಂದ್ರೆ ಆರ್ಗನ್ಸ್ ಗೆಲ್ಲ ಡ್ಯಾಮೇಜ್ ಮಾಡ್ತಾ ಇರ್ತವೆ. ನಿಜ ನಿಜ. ಬಟ್ ಆಯುರ್ವೇದ ಏನಪ್ಪ ಅನ್ನೋದಾದ್ರೆ ಸೈಡ್ ಎಫೆಕ್ಟ್ ಮಾಡಲ್ಲ, ಫುಡ್ ಸಪ್ಲಿಮೆಂಟರಿ ತರ ಕೆಲಸ ಮಾಡುತ್ತೆ. ಯಾವ್ದೇ ಆರ್ಗನ್ಸ್ ಡ್ಯಾಮೇಜ್ ಮಾಡುತ್ತೆ, ಇರೋಂತ ಸಮಸ್ಯೆನ ಸರಿ ಮಾಡಿ ಕೆಲಸ ಮಾಡೋದು ಆಯುರ್ವೇದ ಸರ್. ವೆರಿ ಗುಡ್ ಸರ್, ವೆರಿ ಗುಡ್. ಥ್ಯಾಂಕ್ ಯು. ಸೊ ಎಲ್ಲರೂ ಕೂಡ ಆಯುರ್ವೇದ ಪ್ರಾಡಕ್ಟ್ಸ್ಗಳನ್ನ ಬಳಸಲಿ. ಸೊ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಲಿ, ಬೆಳೆಸ್ಲಿ, ಅದ್ರ ಜೊತೆ ಅವರ ಆರ್ಗನ್ಸ್ಗಳನ್ನು ಕೂಡ ಸೇವ್ ಮಾಡಿಕೊಂಡು. ಯಾಕಂದ್ರೆ ಆಯುರ್ವೇದನ ನಾವು ಭಾರತೀಯರು ನಾವು ಬಳಸೋದ್ರಿಂದ, ಯಾಕಂದ್ರೆ ಹೊರಗಡೆ ದೇಶದವರು ಆಯುರ್ವೇದ ನಂಬ್ತಾ ಇದಾರೆ. ಹೌದು. ಬಟ್ ಏನಂದ್ರೆ ಎಷ್ಟೋ ಜನಗಳು ಆಯುರ್ವೇದ ನಂಬಲ್ಲ. ನಿಜ. ಹಂಗಿಂದ ಎಲ್ಲರೂ ಆಯುರ್ವೇದ ಬಳಸೋದ್ರಿಂದ ಅಟ್ಲೀಸ್ಟ್ ನಮ್ಮ ದೇಶದ ಡೆವಲಪ್ಮೆಂಟ್ಗೂ ಕಾಂಟ್ರಿಬ್ಯೂಷನ್ಗೂ ಹೆಲ್ಪ್ ಆಗುತ್ತೆ ಆಯುರ್ವೇದ ಎಲ್ಲರೂ ಕೂಡ ಬಳಸೋದ್ರಿಂದ. ಖಂಡಿತ ಖಂಡಿತ. ಎಷ್ಟೋ ಒಂದು ಪ್ರಾಡಕ್ಟ್ಸು, ಎಷ್ಟೋ ಒಂದು ಮಾಲಿಕ್ಯೂಲ್ಸು ನಮ್ಮ ಒಂದು ಭಾರತದಿಂದ, ನಮ್ಮ ಕರ್ನಾಟಕದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗತ್ತೆ, ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ನಾವು ಭಾರತೀಯರು ಇದರಲ್ಲಿ ಹಿಂದೆ ಬೀಳ್ತಾ ಇದ್ದೀವಿ. ಖಂಡಿತ. ಎಸ್ ಸರ್. ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ, ನಮ್ಮ ಕರ್ನಾಟಕದ ಜನತೆಗೆ ಸಾಧ್ಯವಾದಷ್ಟು ಗೋಗ್ರೀನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಆಯುರ್ವೇದ ಪ್ರಾಡಕ್ಟ್ಸ್ ಯೂಸ್ ಮಾಡಿ. ಸೊ ನೀವು ಆರೋಗ್ಯವಾಗಿರಿ, ನಮ್ಮ ದೇಶದ ಒಂದು ಅಭಿವೃದ್ಧಿಯಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ಸನ್ನು ಕೊಡಿ. ಏಕೆಂದರೆ ಪಾಶ್ಚಿಮಾತ್ಯ ನೀವು ಯಾವುದೇ ಪ್ರಾಡಕ್ಟ್ ಬಳಸಿದ್ರು ಕೂಡ ಬೇರೆ ದೇಶ ಉದ್ಧಾರ ಆಗುತ್ತೆ, ನಮ್ಮ ದೇಶ ಉದ್ಧಾರ ಆಗಲ್ಲ. ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ನಾವೆಲ್ಲರೂ ಕೂಡ ನಮ್ಮ ದೇಶೀಯ ವಸ್ತುಗಳನ್ನು ಬಳಸಬೇಕು ಅಲ್ವಾ? ಎಸ್ ಸರ್. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ ಸರ್, ಹೀಗೆ ಕರೆ ಮಾಡ್ತಾರೆ. ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ ಸರ್? ವಿಷಯ ಏನಿಲ್ಲ ಸರ್, ಎಲ್ರಿಗೂ ಒಳ್ಳೇದಾಗಲಿ ಅಂತ ಥ್ಯಾಂಕ್ ಯು ಕೇಳ್ಕೊಂತೀನಿ. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾರೆ ಸರ್. ಒಳ್ಳೇದಾಗಲಿ, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಎಲ್ಲರೂ ಕೂಡ ಆಯುರ್ವೇದ ಪ್ರಾಡಕ್ಟ್ನ ಬಳಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮುಂದಿನ ಒಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಕಡಲೆ ಕಾಳಷ್ಟು ಹಿಂಡಿ 32 ಮನೆ ಸಾರಿಸಿ ಬಚ್ಚಲು ಪಾಲಾಗ್ತೀನಿ, ಹಾಗಾದರೆ ನಾನು ಯಾರು ಅಂಥೇಳಿ ನೋಡೋಣ. ಇದು ತುಂಬ ಟ್ರಿಕ್ಕಿಯಾಗಿರ್ತಕ್ಕಂಥ ಕ್ವಶನ್ನು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಕಡಲೆ ಕಾಳಷ್ಟು ಹಿಂಡಿ 32 ಮನೆ ಸಾರಿಸಿ ಬಚ್ಚಲು ಪಾಲಾಗ್ತೀನಿ, ಹಾಗಾದರೆ ನಾನು ಯಾರು? ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆಪ್ಪ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗದವಪ್ಪ. ನಮ್ಮ ಅಮ್ಮಗ ಬರ್ತಡೇ ಇತ್ತು ನಿನ್ನೆ. ಹಾಂ ಅಮ್ಮ. ಕರೆಂಟ್ ಇದ್ದು ನಮ್ಮ ಮನೆಗ, ಅದಕ್ಕೆ ಇವತ್ತು ಮಾತಾಡ್ತಾ ನೋಡಪ್ಪ. ಆಯ್ತಮ್ಮ, ಆಯ್ತು ಆಯ್ತು. ಇದಾರ ಮೊಮ್ಮಗಳು? ಮೊಮ್ಮಗಳೆಲ್ಲ ಆಗಿ ಹೋಗಿದ, ಪವಿತ್ರ ಅಂತ ಆಕೆ ಹೆಸರು. ಪವಿತ್ರ. ಓಕೆ ಓಕೆ. ಸೊ ಪವಿತ್ರ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಅವರಿಗೆ 15 ವರ್ಷದ್ದಪ್ಪ. ಆಗ್ಲಿಮ್ಮ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಮ್ಮ. ಆಯ್ತಪ್ಪ. ಫೋಟೋ ಹಾಕ್ರಿ ಅಂತ ಹೇಳಿದ್ದೆ, ಅವು ಹಾಕ್ದಂಗ ಕಾಣಲಿಲ್ಲ. ಫೋಟೋ ಬಂದಿಲ್ಲಮ್ಮ. ಫೋಟೋ ಬಂದಿದ್ರೆ ನಾನು ಖಂಡಿತ ಪ್ರಸಾರ ಮಾಡ್ತಿದ್ದೆ. ಬಂದಿಲ್ಲ ಫೋಟೋ. ಇವತ್ತು ಕಳಿಸ್ಕೊಡಿ, ಪರವಾಗಿಲ್ಲ. ಅವ್ರಿಗೆ ಹಾಕ್ರಿ ಅಂತ ಹೇಳಿದ್ದೆ. ಆಯ್ತಮ್ಮ, ಆಯ್ತು. ಇನ್ನೊಂದ್ಸರಿ ಹೇಳಿ, ಇವತ್ತು ಕಳಿಸ್ಕೊಡಕ್ ಹೇಳಿ, ನಾಳೆ ಹಾಕ್ತೀನಿ. ಹಾಕಿದ್ರೆ ಹಾಕಲ್ಲ. ಆಯ್ತಮ್ಮ, ಇವತ್ತು ಕಳಿಸ್ಕೊಡಕ್ ಹೇಳಿ, ನಾಳೆ ಹಾಕ್ತೀನಿ. ಆಯ್ತಾ? ಕನ್ನಡ ದಿನ ಅಂದಪ್ಪ. ಕನ್ನಡಕ್ಕೆ ಜಯ ಆಗ್ಲಪ್ಪ. ಆಗ್ಲಿಮ್ಮ, ಆಗ್ಲಿ. ನಿಮ್ಮೆಲ್ಲ ದೊಡ್ಡವ್ರ ಆಶೀರ್ವಾದ ಇರ್ಲಿ. ಕನ್ನಡ ಉಳಿಲಿ. ಹೌದಮ್ಮ. ನಮ್ ಕನ್ನಡಕ್ಕೆ ಒಳ್ಳೇದಾಗ್ಲಪ್ಪ. ಆಗ್ಲಿಮ್ಮ, ಆಗ್ಲಿ. ನಿಮ್ ದೊಡ್ಡವರೆಲ್ಲ ಆಶೀರ್ವಾದ ಇದ್ರೆ ಖಂಡಿತ ಒಳ್ಳೇದಾಗತ್ತೆ. ಆಯ್ತಪ್ಪ. ಆಯ್ತಮ್ಮ, ನಮಸ್ಕಾರಮ್ಮ. ಥ್ಯಾಂಕ್ ಯು.
ಎಸ್ ವೀಕ್ಷಕರೇ, ಸೊ ಪ್ರಶ್ನೆಯನ್ನು ಕೇಳಿದ್ದೆ, ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಕಡಲೆಕಾಳಷ್ಟು ಹಿಂಡಿ 32 ಮನೆ ಸಾರಿಸಿ ಬಚ್ಚಲು ಪಾಲಾಗ್ತೀನಿ, ಹಾಗಾದರೆ ನಾನು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ. ಯಾರದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ ನೋಡೋಣ. ನಾನು ದೆಹಲಿ CM ಬಗ್ಗೆ ಮಾತಾಡ್ತಾ ಇದ್ದೆ. ರೇಖಾ ಗುಪ್ತಾ ಅನ್ನೋರು CM ಆಗಿದ್ದಾರೆ. ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸೋಲಿಸಿರ್ತಕ್ಕಂಥ ಅಶಿದ್ ಮಸೂದ್ ಬಹುಶಃ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಂಥೇಳಿ ತಿಳಿದು ಬರ್ತಾ ಇದೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿಮ್ಮ. ಹಾಂ, ಮಾಡಿದೆ ಸರ್. ಹಲೋ, ಹೇಳಿಮ್ಮ, ಹೇಳಿ. ಇವತ್ತು ನಮ್ಮ ಮೊಮ್ಮಗಳು ಬರ್ತ್ಡೇ ಇದೆ ಸರ್. ಓಕೆ, ಅವ್ರ ಹೆಸರೇನಮ್ಮ? ತನು ಸರ್. ತನು? ಹಾಂ, ಬೆಂಗಳೂರಲ್ಲಿದ್ದಾರೆ. ಓಕೆ, ಅವ್ರ ಫೋಟೋ ಏನಾರು ಕಳಿಸಿದ್ದೀರಾ ನಮಗೆ? ಇಲ್ಲ ಸರ್, ಕಳಿಸ್ತೀನಿ ಸರ್. ಇವತ್ತು ಕಳಿಸಿದ್ರೆ ನಾಳೆ ಪ್ರಸಾರ ಮಾಡ್ತೀವಿಮ್ಮ. ಹಾಂ, ಓಕೆ ಸರ್. ಓಕೆ, ಒನ್ಸ್ ಅಗೇನ್ ತನು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ. ನಿಮ್ಮ ಪ್ರೀತಿಯ ಅಜ್ಜಿ ನಿಮಗೋಸ್ಕರ ಕರೆ ಮಾಡಿ ನಮ್ಮ V1 ವಾಹಿನಿಯ ಮೂಲಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ನಾವು ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಒಳ್ಳೆಯದಾಗಲಿ. ಹೀಗೆ ಕರೆ ಮಾಡಿ. ಹಾಂ ಸರ್, ಒಗಟು ಕೇಳ್ತಾ ಇದ್ರಲ್ಲ ಸರ್? ಹೌದಮ್ಮ, ಒಗಟು ಕೇಳಿದೆ. ಒಗಟು ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಕಡಲೆಕಾಳಷ್ಟು ಹಿಂಡಿ 32 ಮನೆ ಸಾರಿಸಿ ಬಚ್ಚಲು ಪಾಲಾಗ್ತೀನಿ, ಹಾಗಾದರೆ ನಾನು ಯಾರು? ಪೇಸ್ಟ್ ಇರ್ಬೋದಾ ಸರ್? ಕೋಲ್ಗೇಟ್? ಹತ್ತಿರ ಇದೆ. ಪೇಸ್ಟ್ ಅನ್ನೋದ್ರ ಬದಲು ಇದನ್ನ ಹಲ್ಲು ಪುಡಿ ಅಂತ ಹೇಳ್ತೀವಿ ಸರ್. ಸುಮ್ಮನೆ ಅಂದಾಜು ಗೆಸ್ಟ್ ಮಾಡಿದೆ ಸರ್. ಕರೆಕ್ಟ್. ಎಸ್, ಮೊದಲೆಲ್ಲ ಹಲ್ಲು ಪುಡಿ ಇತ್ತು, ಇವಾಗ ಅದು ಪೇಸ್ಟ್ ಆಗಿದೆ ಅಷ್ಟೇ. ಎಸ್, ಥ್ಯಾಂಕ್ ಯು ಮಾ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಮಾ, ಹೀಗೆ ಕರೆ ಮಾಡ್ತಾ ಇರಿ. ಒಳ್ಳೇದಾಗ್ಲಿ ಮಾ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮತ್ತೊಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೇಳಿದ್ದಾರೆ. ಸೊ ಮುಂದಿನ ಒಂದು ಒಗಟನ್ನು ಹೇಳ್ತಾ ಇದ್ದೀನಿ, ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತದೆ, ಹಾಗಾದರೆ ನಾನು ಯಾರು? ಬಹುಶಃ ಹೆಣ್ಣುಮಕ್ಕಳು ತುಂಬ ಸುಲಭವಾಗಿ ಇದಕ್ಕೆ ಉತ್ತರವನ್ನು ಕೊಟ್ಬಿಡ್ತಾರೆ ಅನ್ನೋ ನಿರೀಕ್ಷೆ ನನಗಿದೆ. ಎಸ್, ಒಳ್ಳೆಯದಾಗಲಿ. ಮುಂದಿನ ವಿಚಾರಗಳನ್ನ ನೋಡ್ತಾ ಇದ್ದೀನಿ. ಸೊ ಮಳಿಗೆಗಳನ್ನು ತೆರೀಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಒಂದು ಸರ್ಕಾರದ ಮಳಿಗೆಗಳನ್ನು ತೊಗೋಬೇಕು ಅಂತಿದ್ದೀರಿ ಬಾಡಿಗೆಗೆ, ಅವರು ಅರ್ಜಿಯನ್ನು ಹಾಕಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು. ನಮಸ್ತೆ ವಿನಯ್ ಸರ್. ಸರ್ ನಮಸ್ತೆ ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ಒಂದು ಪ್ರಶ್ನೆ ಕೇಳಿದ್ರೆ ನೇರವಾಗಿ ಉತ್ತರ ಹೇಳ್ಬೋದಾ? ಹಾಂ ಸರ್, ಕೇಳಿ ಸರ್. ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತೆ, ಹಾಗಾದರೆ ನಾನು ಯಾರು? ಸರ್, ಬಾಳೆಹಣ್ಣು ಸರ್. ಬಾಳೆಹಣ್ಣಾ? ಹೌದು ಸರ್. ಶೋರಾ? ಶೋರ್. ಓಕೆ, ಬಾಳೆಹಣ್ಣು ತಪ್ಪು ಅಂದರೆ ಇನ್ನೊಂದು ಉತ್ತರ ಆಪ್ಷನ್ಸ್ ಕೊಟ್ಟರೆ ಯಾವ್ದು ಹೇಳ್ತೀರಿ? ಬಾಳೆ ಸರ್. ಬಳೆನಾ? ಬಹುಶಃ ಈ ಸರಿ ಅದೇ ಬಹುಶಃ ಈ ಸರಿ ಅಮ್ಮ ಉತ್ತರ ಹೇಳ್ಕೊಟ್ರು ಅಂತ ಅನ್ಸುತ್ತೆ. ಹೌದು ಹೌದು, ಓದಿರ್ಲಿಲ್ಲ. ಓಕೆ ಓಕೆ, ಎಸ್ ಸರ್, ಬಳೆ ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಧನ್ಯವಾದಗಳು ಸರ್. ಸರಿ ಇರ್ತಕ್ಕಂಥ ಉತ್ತರ ಸರ್, ಬಳೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಯ್ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಮುಂದಿನ ಒಂದು ಪ್ರಶ್ನೆನ ಹೇಳಿಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ತಿಳಿಸ್ತಾ ಹೋಗ್ತೀನಿ. ಮುಂದಿನ ಪ್ರಶ್ನೆ, ಕಿರೀಟ ಇದೆ ಆದರೆ ರಾಜ ಅಲ್ಲ, ಕಾಲ ತಿಳಿಸುತ್ತೆ ಆದರೆ ಗಡಿಯಾರ ಅಲ್ಲ, ಹಾಗಾದರೆ ನಾನು ಯಾರು? ಸೊ ಬಹುಶಃ ಹಳ್ಳಿ ಕಡೆ ಜನರಿಗೆ ಇದು ತುಂಬ ಸುಲಭ ಆಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋದಾದರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿ ನಡೀತಾ ಇದೆ. ಹೆಚ್ಚು ಕಡಿಮೆ 21,413 ಖಾಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಜಾಬು ಅಂಚೆ ಇಲಾಖೆದು. ಪ್ರತಿ ಭಾನುವಾರ ರಜೆ ಇರುತ್ತೆ, ಸೆಕೆಂಡ್ ಸಾಟರ್ಡೆ ರಜೆ ಇರುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಆಸಕ್ತರಿದ್ದೀರಿ, ಡಿಗ್ರಿ ಹೋಲ್ಡರ್ಸ್ ಇದ್ದೀರಿ ಅಥವಾ ತತ್ಸಂಬಂಧ ಎಜುಕೇಷನ್ನ ಮುಗಿಸ್ಕೊಂಡಿದ್ದೀರಿ, ಅವರು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ನಿರುದ್ಯೋಗಿ ಯುವತಿಯರಿಗೆ ಒಂದು ಒಳ್ಳೆ ಅವಕಾಶ ಇದೆ. ಏನಂದರೆ 30 ದಿನಗಳ ಕಾಲ ಫ್ರೀ ಬ್ಯೂಟಿ ಪಾರ್ಲರ್ ಕೋರ್ಸನ್ನು ಆಯೋಜನೆ ಮಾಡಿದ್ದಾರೆ. ಸೊ ಯಾರೆಲ್ಲ ಆಸಕ್ತರಿದ್ದರೆ ದಯವಿಟ್ಟು ಇದನ್ನು ಅರ್ಜಿ ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ PUC ವಿದ್ಯಾರ್ಥಿಗಳಿಗೆ ಒಂದು ನ್ಯೂಸ್ ಹೇಳಬೇಕು. ಏನು ಅಂದರೆ ಮಾರ್ಚ್ 1ರಿಂದ 20ನೇ ತಾರೀಕುವರೆಗೂ PUC ವಾರ್ಷಿಕ ಪರೀಕ್ಷೆ ಅನೌನ್ಸ್ ಆಗಿದೆ.
ಸೊ ಎಲ್ಲರೂ ಪ್ರಿಪೇರ್ ಆಗಿ, ಸೊ ಯಾರೂ ಟೆನ್ಷನ್ ತೊಗೋಬೇಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಉದ್ಯೋಗ ಮಾತ್ರ ಇದೆ, ಏನಂದರೆ ಪ್ರತಿಷ್ಠಿತ ಹಲವಾರು ಕಂಪನಿಗಳು ಭಾಗಿಯಾಗ್ತಾ ಇರ್ತಕ್ಕಂಥ ಉದ್ಯೋಗ ಮೇಳ ಇದೇ ಫೆಬ್ರವರಿ 24ನೇ ತಾರೀಕು ನಡೀತಾ ಇದೆ. ಸೊ ದಯವಿಟ್ಟು ಮಿಸ್ ಮಾಡದೆ ಹೋಗಿ ಇದರಲ್ಲಿ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಏಕೆಂದರೆ ತುಂಬ ಕಂಪನಿಗಳು ಬರ್ತಾ ಇದೆ. ಇದು ನಡೀತಾ ಇರ್ತಕ್ಕಂಥದ್ದು ಶಿವಮೊಗ್ಗ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಆ ಒಂದು ಅಡಿಯಲ್ಲಿ ನಡೀತಾ ಇದೆ. ಸೊ ಫೆಬ್ರವರಿ 24 ಶಿವಮೊಗ್ಗದ ಬಾಲರಾಜ್ ಅರಸ್ ರಸ್ತೆ ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ಆವರಣ ಇಲ್ಲಿ ನಡೀತಾ ಇದೆ. ಸೊ ಮಿಸ್ ಮಾಡದೆ ಹೋಗಿ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ರಿಗೂ ಉದ್ಯೋಗ ಸಿಗಲಿ ಅಂಥೇಳಿ ನಾನು ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋದಾದರೆ, ಒಂದು ಆತಂಕಕಾರಿ ವಿಚಾರ ಹೇಳಲೇಬೇಕು. ಸೊ ನಾವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳ ಮೇಲೆ ಅದೆಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದರೆ, ಒಂದು ಕ್ಷಣ ನಾವು ಏನನ್ನು ಊಟ ತಿಂಡಿ ಏನು ಬೇಕಾದರೂ ಮರ್ತು ಬಿಡ್ತೀವಿ, ಆದರೆ ಮೊಬೈಲ್ನ ಕೂಡ ಮಾತ್ರ ಯಾವತ್ತೂ ಮರೆಯೋದಿಲ್ಲ. ಬಹುಶಃ ಸಾವಿನ ಮನೆಗೂ ಸೂತಕ ಇಲ್ಲದೆ ಹೋಗ್ಬರೋದು, ದೇವ್ರ ಮನೆಗೂ ಸೂತಕ ಇಲ್ಲದೆ ಹೋಗ್ಬರೋದು, ಈವನ್ ಇತ್ತೀಚಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಅಂದರೆ ಬಾತ್ರೂಮಿಗೆ ಹೋದರೂ ಕೂಡ ತೊಗೊಂಡು ಹೋಗ್ತಕ್ಕಂಥ ಏಕೈಕ ವಸ್ತು ಅಂದರೆ ಈ ಮೊಬೈಲ್ ಆಗಿಬಿಟ್ಟಿದೆ. ಅಷ್ಟೊಂದು ಅಡಿಕ್ಷನ್ ಜನರಲ್ಲಿ ಉಂಟಾಗ್ತಾ ಇದೆ. ಸೊ ಇಟ್ಸ್ ವೆರಿ ಡೇಂಜರಸ್. ಅದರಲ್ಲೂ ಕೂಡ ನಮ್ಮ ಯುವ ಜನತೆ ಮಟ್ಟಿಗೆ ಹೇಳೋದಾದರೆ ತುಂಬಾ ಡೇಂಜರಸ್ ಆಗಿ ಇದು ಮಾರ್ಪಾಡಾಗ್ತಾ ಇದೆ. ಯಾವ ಮಟ್ಟದಲ್ಲಿ ಅಂತ ಒಂದು ಕ್ವಿಕ್ಕಾಗಿರ್ತಕ್ಕಂಥ ಡಾಟಾ ನನಗೆ ಕಳಿಸಿದ್ದಾರೆ ನಮ್ಮ ಚೀಫ್ ಹೆಡ್ ಆಗಿರ್ತಕ್ಕಂಥ ಚಿದಾನಂದ್ ಅವರು. ಅವ್ರದ್ದು ಒಂದು ಡಾಟಾನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಪ್ರತಿ ವಿದ್ಯಾರ್ಥಿಯಿಂದ ನಿತ್ಯ 1.5 ಇಂದ 2 ಗಂಟೆ ಅವಧಿಯಲ್ಲಿ 360ರಿಂದ 480 ರೀಲ್ಸ್ ವೀಕ್ಷಣೆ ಆಗ್ತಾಯಿದಂತೆ. ಇದಕ್ಕಿಂತ ದುರ್ದೈವ ಇನ್ನೊಂದಿಲ್ಲ. ಎಸ್, ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆನ ಸ್ವೀಕರಿಸ್ತೀನಿ. ನಮಸ್ತೆ ದಾವಣಗೆರೆ. ಹಲೋ ಹಲೋ, ಮಾತಾಡಿಮ್ಮ ಬೇಗ. ಹಲೋ ಸರ್, ಬ್ಯೂಟಿ ಪಾರ್ಲರ್ ಕೋರ್ಸ್ ಇಂದ ಹೇಳಿದ್ರಲ್ಲ, ಹಾಂ, ಎಲ್ಲಿ ಅಂತ ಸರ್? ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಅಜ್ಜಿ ಆಹ್ವಾನ ಅಂತ ಹೇಳಿದ್ರಲ್ಲ. ಓಕೆ, ಒಂದೇ ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ. ಬ್ಯೂಟಿ ಪಾರ್ಲರ್ ಕೋರ್ಸ್ ನಡೀತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ವತಿಯಿಂದ ನಡೀತಾ ಇದೆ. ಗ್ರಾಮೀಣದ ಭಾಗದ ಎಲ್ಲರೂ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾ ಇದ್ದೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಿಮ್ಮ. ಹೇಳಿ ಸರ್. 9380 9380 162 042 162 042. ಓಕೆ ಸರ್. ಈ ಕಾಂಟ್ಯಾಕ್ಟ್ ನಂಬರ್ಗೆ ಸರ್, ದಾವಣಗೆರೆ ಇಲ್ಲ ಸರ್? ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನೀವು ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಮ್ಮ, ಅವ್ರು ಹೇಳ್ತಾರೆ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ಓಕೆಮ್ಮ, ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಮತ್ತಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ದೆ. ಸೊ ತುಂಬ ಬೇಜಾರಾಗತ್ತೆ. ಸೊ ನಮ್ಮ ಒಂದು ವಿದ್ಯಾರ್ಥಿಗಳು ನಿತ್ಯ 1.5 ಇಂದ 2.5 ಗಂಟೆ ಬರೀ ರೀಲ್ಸ್ ನೋಡೋದಕ್ಕೇ ಸ್ಪೆಂಡ್ ಮಾಡ್ತಾ ಇದ್ದಾರಂತೆ. ಅದು 360ರಿಂದ 480 ರೀಲ್ಸ್ ನೋಡ್ತಾ ಇದ್ದಾರಂತೆ. ಅದೇ 360ರಿಂದ 480 ಸಾಲುಗಳನ್ನು ಓದ್ಬಿಟ್ರೆ ಕನಿಷ್ಠ ಪಕ್ಷ 20ರಿಂದ 30 ಸಾಲುಗಳು 100ಕ್ಕೆ ನಮ್ಗೆ ನೆನಪಿದ್ರು ಕೂಡ ಆ 400 ರೀಲ್ ನೋಡೋದ್ರಲ್ಲಿ 80% ನಾವು ಒಂದು ಗ್ರ್ಯಾಬನ್ನು ಮಾಡ್ಕೋಬೋದು ಇನ್ಫಾರ್ಮೇಷನ್. ಈ ರೀಲ್ಸ್ಗಳಿಂದ ಏನು ಸಿಗುತ್ತೆ ಅಂತ ನನಗಂತೂ ನಿಜವಾಗ್ಲೂ ಅರ್ಥ ಆಗಲ್ಲ. ಅಷ್ಟೊಂದು ಟೈಮು ಪೇಷನ್ಸ್ ನನಗಿಲ್ಲ. ಸೊ ಹಾಗಾಗಿ ನಾನು ಯಾವತ್ತೂ ರೀಲ್ಸ್ಗಳನ್ನ ನೋಡೋಕ್ಕೆ ಹೋಗೋಲ್ಲ. ಸೊ ಯಾರೆಲ್ಲ ನೋಡ್ತೀರಿ 2.5 ಇಂದ 3.5 ಗಂಟೆಗಳ ಕಾಲ ನೀವು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ ಅಂತೇಳಿ ಒಂದು ಅಧ್ಯಯನ ವರದಿ ಹೇಳ್ತಾ ಇದೆ. ಸೊ ದಯವಿಟ್ಟು ತಿದ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ಸಿದ್ಧಲಿಂಗೇಶ್ ಸರ್ ಅವ್ರು ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಟಿಫನ್ ಆಯ್ತು ಸರ್? ಎಸ್ ಸರ್, ಟಿಫನ್ ಆಯ್ತು ಸರ್. ಚಪಾತಿ. ನಿಮ್ದು ಸರ್? ಶಾವಿಗೆ ಸರ್. ಓ ಸೂಪರ್. ಬೇಗ ಆಗ್ಬಿಟ್ಟಿದೆ ಟಿಫನ್. ಎಸ್ ಸರ್, ಇವತ್ತು ಸ್ವಲ್ಪ ಬೇಗ ಆಯಿತು. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಓಕೆ ಸರ್, ಹೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಇಲ್ಲ ಸರ್, ಇನ್ಫಾರ್ಮೇಶನ್ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ ನೀವು. ಯಾವ್ದು ಹೇಳಿ ಸರ್? ಅದೇ ಸರ್ಕಾರಿ ಮಳಿಗೆ ಹರಾಜೇನ ಹೇಳ್ತಾ ಇದ್ರಿ, ಒಂದ್ ಮಾತು ಹೇಳಿ ನಿಲ್ಲಿಸ್ಬಿಟ್ರಿ ಮತ್ತೆ. ಎಸ್, ಅದು ಸರ್ಕಾರಿ ಮಳಿಗೆಗಳನ್ನು ಇದಕ್ಕೆ ಕರಿತಾ ಇದ್ದಾರೆ, ಬಾಡಿಗೆಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಅದು ಏರಿಯಾ ಅಂತ ಗೊತ್ತದ ಸರ್? ಸರ್ ಒಂದು ಸೆಕೆಂಡ್ ಹೇಳಿಬಿಡ್ತೀನಿ. ದಾವಣಗೆರೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ನಡೀತಾ ಇದೆ. ಸೊ ಅಲ್ಲಿ ಒಂದು ಎಕ್ಸಿಬಿಷನ್ಗೋಸ್ಕರ ಇದು ಮೋಸ್ಟ್ಲಿ ಇರಬೇಕು ಅಂತ ಅಂದ್ಕೊಳ್ತೀನಿ ನಾನು. ಹಾಂ, ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋ ನಡೀತಾ ಇದೆ. ಇಲ್ಲಿ ಅರ್ಜಿ ಅಂದರೆ ಮಳಿಗೆಗಳನ್ನು ತೆರೀಲಿಕ್ಕೆ
ಕಾಲ್ ಫಾರ್ ಮಾಡಿದ್ದಾರೆ. ಫೆಬ್ರವರಿ 26ರಿಂದ 28 3 ದಿವಸ ನಡೀತಾ ಇದೆ ಇದು. ಹೌದು ಹೌದು ಸರ್. ಮೊನ್ನೆ ರೀಸೆಂಟ್ ಆಗಿಲ್ಲ ಹರಾಜು ಅದು ಕೆಲವು ಸರ್ಕಾರಿ ಮಳಿಗೆಗಳು ಹರಾಜು ಅದು ಆ ಲೆಕ್ಕಕ್ಕೆ ಮತ್ತೆ ಕೇಳಾಗಣ ಅಂತ ಫೋನ್ ಮಾಡಿದ್ವಿ. ಇಲ್ಲ ಅದ್ರ ಬಗ್ಗೆ ಹೆಚ್ಚಿಂದು ಮಾಹಿತಿ ಬೇಕು ಅಂದ್ರೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ಜಿಲ್ಲಾಡಳಿತ ಕಚೇರಿಯಲ್ಲಿ ಸಿಗುತ್ತೆ ಸರ್. ಓಕೆ ಸರ್. ಎಸ್ ಸರ್, ಹೇಳಿ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ನೀವು ಹೇಳ್ದಂಗೆ ನಾಳೆ ಸಂಡೇ ಫಿಲಮ್ಗೆ ಹೋಗ್ತಿದ್ದೀನಿ ಸರ್. ಓ ಚಾವಾಗ? ಹಾ ಸರ್. ಸರ್ ವಿತೌಟ್ ಫೇಲ್ ಹೋಗಿ ಬನ್ನಿ. ಸೊ ಫ್ಯಾಮಿಲಿ ಸಮೇತ ಹೋಗ್ತಿದ್ದೀನಿ. ಖಂಡಿತ ಅದ್ಭುತವಾಗಿರ್ತಕ್ಕಂಥ ಚಿತ್ರ. ನಿಜಕ್ಕೂ ಕೂಡ ಒಂದು ಕ್ಷಣ ನಾವು ಹತ್ತು ಬಿಡ್ತೀವಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆಕ್ಚುಲಿ ನಾನು ಫಿಲಮ್ ನೋಡಿಲ್ಲ ಸರ್, ನ್ಯೂಸ್ ಅಲ್ಲಿ ಹಾ ತುಂಬಾ ಜನ ಅಳ್ಕೊಂತಾನೆ ಬರ್ತಾರೆ ಸರ್, ಬಹಳ ಜನ. ಹೌದು ಆಕ್ಚುಲಿ ನಾನು ಫಿಲಮ್ ನೋಡಿಲ್ಲ, ನಾನು ಕೂಡ ನೋಡಬೇಕು. ಬಟ್ ನಾನು ಆ ಒಂದು ಶಾರ್ಟ್ ವಿಡಿಯೋಸ್ ನೋಡಿದೆ, ಅದನ್ನ ನೋಡಿನೇ ಶಾಕ್ ಆಗೋಯ್ತು. ಹಾ ನೋಡಿದೆ ಸರ್, ನಾನು ನ್ಯೂಸ್ ಅಲ್ಲಿ ನೋಡಿದೀನಿ. ಅದೇ ನೀವು ಭಾನುವಾರ ಹೋಗ್ತೀನಿ, ಬರೀ ಮತ್ತೆ ಹೋಗೋಣ. ಖಂಡಿತ ಸರ್, ಟ್ರೈ ಮಾಡ್ತೀನಿ. ಆಕ್ಚುಲಿ ನನ್ಗೆ ಶನಿವಾರ ಕೊಟ್ಟೂರು ಹೋಗ್ಲಿಕ್ಕಿದೆ. ಹೋಗ್ರಿ ಸರ್ ಒಳ್ಳೇದಾಗ್ಲಿ. ಎಸ್ ಥ್ಯಾಂಕ್ ಯು ಸೊ ಮಚ್ ಸರ್. ಇವತ್ತು ಮಾತೃಭಾಷಾ ದಿನ ಇದೆ, ಅದ್ರ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮಾತೃಭಾಷೆ ನಮ್ಮ ಕನ್ನಡ ಅಲ್ಲ ಸರ್? ಖಂಡಿತ ಕನ್ನಡವನ್ನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಏನಾದ್ರು ನಿಮ್ಮ ಅಡ್ವೈಸು ಅಥವಾ ಸಜೆಷನ್? ನೀವೇ ಹೇಳ್ಬೇಕು ಸರ್, ನೀವು ಜಾಸ್ತಿ ನೀವೇ ತಿಳ್ಕೊಂಡಿರ್ತೀರಿ. ಹಾಗಂತ ಏನಿಲ್ಲ ಸರ್. ಸೊ ಎಲ್ಲರೂ ಕೂಡ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಅಂತಕ್ಕಂಥದ್ದು ನನ್ನ ರಿಕ್ವೆಸ್ಟ್ ಅಷ್ಟೇ. ಹಾ ಸರ್, ಖಂಡಿತ ರಿಕ್ವೆಸ್ಟ್ ಮಾಡ್ಬೋದು ಸರ್ ಎಲ್ಲರಿಗೂ, ನಿಮ್ಮ ಪರವಾಗಿ ನಮ್ಮ ಪರವಾಗಿ. ಖಂಡಿತ ಯಾಕಂದ್ರೆ ನಾವು ಎಲ್ಲರೂ ಕೂಡ ಕನ್ನಡದಲ್ಲಿ ಇದ್ದೀವಿ, ಕನ್ನಡದ ನೆಲದಲ್ಲಿ ಇದ್ದೀವಿ, ಕನ್ನಡದ ಅನ್ನವನ್ನು ಊಟ ಮಾಡ್ತಾ ಇದ್ದೀವಿ. ಹೌದು ಸರ್. ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಕನ್ನಡವನ್ನ ಉಳಿಸಿ ಬೆಳೆಸೋಣ ಅಂತ ಹೇಳಿ. ಖಂಡಿತ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಸೂರ್ಯನದು? ಸಾರಿ, ಸೂರ್ಯನ ಉತ್ತರ? ಸೂರ್ಯ ಅಲ್ಲ ಸರ್, ಇನ್ನೊಂದು ಆಪ್ಷನ್ಸ್ ಕೊಡ್ತೀನಿ. ಇನ್ನೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ. ಕಿರೀಟ ಇದೆ, ರಾಜನಲ್ಲ, ಕಾಲ ತೋರಿಸುತ್ತೆ ಗಡಿಯಾರ. ಹೌದು ಗೊತ್ತಾಗಿಲ್ಲ, ನೋಡೋಣ ಮತ್ತೆ ಯಾರು ಹೇಳ್ತಾರೆ ನೋಡ. ನಾ ಸೂರ್ಯ ಅನ್ಕೊಂಡೆ. ಎಸ್ ಸರ್ ಥ್ಯಾಂಕ್ ಯು. ಉತ್ತರ ತಪ್ಪಿದೆ. ಎಸ್ ಎನಿ ನೋಡೋಣ ಸರ್, ಬೇರೆ ಯಾರಾದ್ರೂ ಹೇಳಿದ್ರೆ ನಾನೇ ಹೇಳ್ತೀನಿ. ನಾನೊಂದು ಕ್ವಶನ್ ಕೇಳಿದ್ದೆ ಸರ್, ಉತ್ತರ ಹೆಂಗ್ ಗೊತ್ತಾ ಸರ್? ಅದು 1, 9, 10 ಸರ್. 1, 9, 10. ಸೊ ಇನ್ನೊಂದ್ಸಲ ಪ್ರಶ್ನೆ ಹೇಳ್ಬಿಡಿ ಸರ್. ಅದೇ ಸರ್, 10 ರೂಪಾಯಿ ಒಂದ್ ಅಂಡೆ, 5 ರೂಪಾಯಿ ಒಂದ್ ಕೊಡ್ಪಾನ, 50 ಪೈಸೆ ಒಂದ್ ಚಂಬು. ಹಾ, ಸಾಮಾನ ಖರೀದಿ ಮಾಡಿದ್ರೆ 100 ಬೇಕು, ರೂಪಾಯಿ 100 ರೂಪಾಯಿ ಆಗ್ಬೇಕು ಅಂದಲ್ವಾ? ಒಂದು ಅಂಡೆ ಸರ್ 9 ಕೊಡ್ಪಾನ ಸರ್, 90 ಚಂಬು ತಗೋಬೇಕು ಸರ್. 1, 9, 90? ಹಾ ಸರ್. ಓಹೋ. ಒಂದ್ ಅಂಡೆ 10 ರೂಪಾಯಿನ ಸರ್, ಒಂದು ಕೊಡ್ಪಾನ 5 ರೂಪಾಯಿನ 45 ರೂಪಾಯಿ ಆಯ್ತಾ? 90 ಚಂಬಿಗೆ 45 ರೂಪಾಯಿ ಆಯ್ತು ಸರ್. 2 ಟ್ಯಾಲಿ ಮಾಡಿದ್ರೆ 100 ರೂಪಾಯಿ ಆಗುತ್ತೆ, 100 ಸಾಮಾನು ಬಂದಿರುತ್ತೆ. ಸೂಪರ್ ಒಳ್ಳೆ ಪ್ರಶ್ನೆ ಸರ್. ಥ್ಯಾಂಕ್ ಯು ಸರ್ ಸೊ ಮಚ್. ವೆಲ್ಕಮ್ ಸರ್. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದೆ, ಪ್ರಶ್ನೆ ಹಾಗೆ ಉಳಿದಿದೆ. ಎಸ್, ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ಸೊ ನಾವೆಲ್ಲರೂ ಕೂಡ ಮಾತೃಭಾಷೆಯನ್ನು ಉಳಿಸಿ ಬೆಳೆಸೋದ್ರಲ್ಲಿ ನಮ್ಮದೇ ಆಗಿರತಕ್ಕಂಥ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ಇಟ್ಕೊಂಡು ಬಿಹೇವ್ ಮಾಡಬೇಕು. ಆವಾಗ ಮಾತ್ರ ನಮ್ಮ ಕನ್ನಡ ಅಂತಕ್ಕಂಥದ್ದು ಉಳಿಯುತ್ತೆ, ಯಾವಾಗಲೂ ಕೂಡ ಶಾಶ್ವತವಾಗಿರುತ್ತೆ. ಮುಂದಿನ ಪೀಳಿಗೆಗೂ ಕೂಡ ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ಮತ್ತು ನಮ್ಮ ಮಕ್ಕಳಿಗೂ ಕೂಡ ಕನ್ನಡದ ಬಗ್ಗೆ ಪಾಠವನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಕನ್ನಡದ ಬಗ್ಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಿದೆ. ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನು ಹೇಳ್ತಾ ಇದ್ದೆ ಆವಾಗಲೇ, ಏನು ಅಂದರೆ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಮ್ಮ? ಸರ್ ಇಲ್ರಿ ಸರ್, ನಿಮ್ದು ಸರ್? ಆಮ, ತಿಂಡಿ ಆಯ್ತು. ನಂದು ಇವತ್ತು ಚಪಾತಿ. ಹೌದೇನು ಸರ್? ನಮ್ದು ಪೂರಿ ಪಲ್ಯ. ಪೂರಿ ಪಲ್ಯನಾ? ಹೌದು ಸರ್, ಪೂರಿ ಪಲ್ಯ, ಆಲೂಗಡ್ಡೆ ಪಲ್ಯ, ಇದು ಚಟ್ನಿ. ಓಕೆ ಆಗಲಿ, ಧನ್ಯವಾದಗಳು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇವತ್ತೇನಿಲ್ರಿ ಸರ್, ಇವತ್ತೇನಿಲ್ಲ. ಓಕೆ. ನಿನ್ನೆ ಇತ್ತಲ್ಲ ನಮ್ಮ ಸೊಸಿದು ಫೋಟೋ ಹಾಕಿಲ್ಲ, ಹಾಕು ಅಂತ ಹೇಳಿದ್ದೆ. ಹಾಕಿಲ್ಲ, ನೋಡೋಣ. ಇವತ್ತು ಏನೋ ಮುಂದಿನ ತಿಂಗಳೇ ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಅವಾಗ ಹಾಕ್ತೀನಿ ಎಲ್ಲೋ ಸರಿ ತಗೊಂಬಂದೆ. ಸರಿ, ಕಳಿಸಿದ್ರೆ ನಾವು ಖಂಡಿತ ಅದನ್ನು ಪ್ರಸಾರ ಮಾಡ್ತೀವಮ್ಮ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಹೇಳಿ ಸರ್, ನೋಡೋಣ. ನನಗೆ ಗೊತ್ತಿಲ್ಲ. ಕಿರೀಟ ಇದೆ, ರಾಜ ಅಲ್ಲ. ಕಾಲ ತಿಳಿಸುತ್ತೆ, ಅದರ ಗಡಿಯಾರ ಅಲ್ಲ. ಹಾಗಾದ್ರೆ ನಾನು ಯಾರು? ಇದೊಂದು ಒಗಟು, ಇದಕ್ಕೆ ಯಾವುದೇ ರೀತಿ ಆಪ್ಷನ್ಸ್ ಇರಲ್ಲ, ನೀವೇ ಉತ್ತರ ಹೇಳಬೇಕು. ಆಪ್ಷನ್ ಇಲ್ಲ. ಸೂರ್ಯ ಅಲ್ಲ. ಅಲ್ಲ, ಸೂರ್ಯ ಅಂತ ಆಲ್ರೆಡಿ ನಮ್ಮ ಸಿದ್ಧಲಿಂಗೇಶ್ ಸರ್ ಅವ್ರು ಹೇಳಿದ್ರು. ಸೂರ್ಯ. ಓಕೆ, ಇರ್ಲಿಮ್ಮ, ಏನಿಹ ಉತ್ತರವನ್ನು ನಾನೇ ಆಮೇಲೆ ತಿಳಿಸ್ತೀನಿ.
ಹೌದೇನ್ರಿ ಸರ್? ಓಕೆ ಸರ್. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಅಮ್ಮ, ಒಳ್ಳೇದಾಗಲಿ. ಓಕೆ ಸರ್, ಸರಿ ಸರ್. ನಮಸ್ತೆ. ಸರಿ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ನಾನು ಆಗಲೇ ಹೇಳ್ತಾ ಇದ್ದೆ, ತುಂಬ ಬೇಜಾರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 3.5 ರಿಂದ 4 ಗಂಟೆ ಒಂದು ದಿವಸದಲ್ಲಿ ನೀವು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಬಾಡಿಯಲ್ಲಿ ಅದು ಎಷ್ಟು ಎನರ್ಜಿ ಬರ್ನ್ ಆಗುತ್ತೆ, ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥ ಊಹೆನೂ ಕೂಡ ನಿಮಗೆ ಇರಲಿಕ್ಕಿಲ್ಲ. ಇಟ್ ಈಸ್ ದ ಒನ್ ಆಫ್ ದ ವೆರಿ ವೆರಿ ಡೇಂಜರಸ್, ಅಂದರೆ ಡೇಂಜರಸ್ ಆಗಿರ್ತಕ್ಕಂಥ ಒಂದು ಹ್ಯಾಬಿಟ್ ಇದು, ಮೊಬೈಲ್ನ ಲಾಂಗ್ ಟೈಮ್ ಇಟ್ಕೊಳ್ತಕ್ಕಂಥದ್ದು. ಸೊ ದಯವಿಟ್ಟು ಮೊಬೈಲಿಂದ ದೂರ ಇರಿ ಅಂತ ಕೇಳ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಶಾರ್ಟ್ ವಿಡಿಯೋಗಳಿಂದ ವಿದ್ಯಾರ್ಥಿಯ ನಿತ್ಯದ ಶೇಕಡ 40 ರಿಂದ 60% ಸಮಯ ಹಾಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಟೈಮ್ ಇಲ್ಲ ಓದೋದಕ್ಕೆ, ಸರಿಯಾಗಿ ಪೋರ್ಷನ್ಸ್ ಕವರ್ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀರಿ. ಆದರೆ 40 ರಿಂದ 60%, ಮೋರ್ ದೆನ್ 50% ಆಫ್ ದ ಟೈಮ್ ಬರೀ ಈ ಮೊಬೈಲ್ ಶಾರ್ಟ್ ವೀಡಿಯೋಸ್ಗಳು ನೋಡೋದ್ರಲ್ಲೇ ನೀವು ಸ್ಪೆಂಡ್ ಮಾಡ್ತಾಯಿದ್ದೀರಿ ಅಂತ ಹೇಳಿ ಅಧ್ಯಯನ ಹೇಳ್ತಾ ಇದೆ. ಸೊ ಬಹುಶಃ ನಿಜಕ್ಕೂ ಕೂಡ ಅತ್ಯಂತ ಆತಂಕಕಾರಿ ವಿಚಾರ. ಅದಕ್ಕೇ ಬಹುಶಃ ಮೊನ್ನೆ ಹೈಕೋರ್ಟ್ ಹೇಳಿದೆ, ಶಾಲಾ ಆವರಣದೊಳಗಡೆ ಯಾರೂ ಮೊಬೈಲ್ನ ಕ್ಯಾರಿ ಮಾಡೋ ಹಾಗೆ ಇಲ್ಲ ಅಂಥೇಳಿ. ಸೊ ನಿಜಕ್ಕೊಂದು ಒಳ್ಳೆಯ ಬೆಳವಣಿಗೆ. ಇನ್ನೊಂದು ಕರೆ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಸರ್, ನನ್ನ ಹೆಸರು ವೀರಭದ್ರಪ್ಪ ಅಂತ ಹೇಳಿ. ಇದು ಈ ಪ್ರಶ್ನೆ ಕೇಳಿದ್ರಲ್ಲ, ಹಾಂ ಸರ್. ಅದಕ್ಕೆ ಉತ್ತರ ಹುಂಜ ಅಲ್ಲ ಸರ್. ಹುಂಜನಾ? ಹೌದು ಹೌದು ಹೌದು. ಓಕೆ ಓಕೆ. ಏನು ಮೇಡಮ್ ಅವ್ರು ಹೇಳ್ಕೊಟ್ರಾ ಸರ್? ಸರ್, ಮೇಡಮ್ ಅವ್ರು ಹೇಳ್ಕೊಟ್ರಾ ಅಂದೆ? ಇಲ್ಲ 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 ಇಲ್ಲ, ಅದು ಬಹಳ ನಾವು ಇದರಲ್ಲಿ ಪ್ರಶ್ನೆ ಕೇಳಿದ್ರಲ್ಲ. ಓಕೆ ಓಕೆ ಓಕೆ. ಸಮಯ ತಿಳಿಸುತ್ತೆ, ಅದು ಹುಂಜ ಅಲ್ಲ ತಾನೆ? ಕರೆಕ್ಟ್ ಕರೆಕ್ಟ್ ಸರ್. ಗಡಿಯಾರ ಅಲ್ಲ, ನನ್ನ ಪ್ರಶ್ನೆ ಕರೆಕ್ಟ್ ಇದೆ ಇಲ್ಲ ಸರ್? ಕರೆಕ್ಟ್ ಕರೆಕ್ಟ್, 100% ಕರೆಕ್ಟ್ ಆಗಿದೆ ಸರ್. ಹುಂಜ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ ಸರ್, ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು ಸರ್? ಇಲ್ಲ, ದಾವಣಗೆರೆ ಸರ್, ದಾವಣಗೆರೆ. ಲಾಸ್ಟ್ ಟೈಮ್ ಕಲೆಕ್ಟ್ ಮಾಡಿ ಅದು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ನೋಡಿ. ಓಕೆ ಓಕೆ ಸರ್, ತುಂಬ ಖುಷಿ ಆಯ್ತು. ಓಕೆ ಸರ್. ಓಕೆ, ಒಳ್ಳೆಯದಾಗಲಿ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಹುಂಜ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಕಿರೀಟ ಇದೆ, ರಾಜನಲ್ಲ, ಕಾಲ ತಿಳಿಸುತ್ತೆ, ಆದರೆ ಗಡಿಯಾರ ಅಲ್ಲ. ಬಹುಶಃ ಹಳ್ಳಿ ಕಡೆ ಇವಾಗಲೂ ಕೂಡ ಈ ಕೋಳಿ ಕೂಗಿದ ತಕ್ಷಣ ಜನ ಎದ್ದು ಬಿಡ್ತಾರೆ, ಆಯಿತು ಬೆಳ್ಕರೀತು, ಕೋಳಿ ಕೂಗ್ತಾ ಇದೆ ಅಂಥೇಳಿ. ಸೊ ಅದು ಈ ಹುಂಜಕ್ಕಿರ್ತಕ್ಕಂಥ ಒಂದು ಖ್ಯಾತಿ. ಎಸ್, ಥ್ಯಾಂಕ್ ಯು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದಕ್ಕೆ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಮುಂದಿನ ಪ್ರಶ್ನೆ ಬಂದು, 3 ಕಡೆ ನೀರು, ನೆತ್ತಿ ಮೇಲೆ ಬೆಟ್ಟ, ಹಾಗಾದರೆ ನಾನು ಯಾರು ಅಂಥೇಳಿ. ಸೊ ತುಂಬ ಟ್ರಿಕ್ಕಿ ಕ್ವಶನ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 3 ಕಡೆ ನೀರು, ನೆತ್ತಿ ಮೇಲೆ ಬೆಟ್ಟ, ಹಾಗಾದರೆ ನಾನು ಯಾರು? ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ನಮ್ಮ ಯುವಜನತೆ ಮೊಬೈಲ್ನಲ್ಲಿ ಅದೆಷ್ಟು ಡೀಪ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂದರೆ, ರೀಲ್ಸ್ನಿಂದ ಶೇಕಡ 65% ವಿದ್ಯಾರ್ಥಿಗಳಿಗೆ ಮಾನಸಿಕ ಖಿನ್ನತೆ ಮತ್ತು ಬೇಸರ ಉಂಟಾಗ್ತಾ ಇದಂತೆ. ಇದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಏನಾದರೂ ಒಳ್ಳೇದು ಸಿಗುತ್ತೆ, ಒಳ್ಳೇದಾಗತ್ತೆ, ಖುಷಿಯಿಂದ ಆಗುತ್ತೆ ಅಂದರೆ ಅಟ್ಲೀಸ್ಟ್ ಅದನ್ನು ಯೂಸ್ ಮಾಡಿ ಅಂತ ನಾವು ಕೂಡ ಎನ್ಕರೇಜ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಆದರೆ ನಿಮ್ಮ ಒಂದು ಮೊಬೈಲ್ನ ಕರೆನ್ಸಿ ವೇಸ್ಟ್ ಆಗುತ್ತೆ, ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಅದರ ಜೊತೆಗೆ ನಿಮ್ಮ ಒಂದು ಮಾನಸಿಕ ಒಂದು ಆರೋಗ್ಯನ ಹಾಳಾಗಿ ನೀವು ಖಿನ್ನತೆಗೆ ಹೋಗೋದಾದರೆ ಈ ಮೊಬೈಲ್ ರೀಲ್ಸ್ಗಳನ್ನ ಯಾಕೆ ನೋಡಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಥ್ಯಾಂಕ್ ಗಾಡ್, ನನಗಂತೂ ಆ ಅಭ್ಯಾಸ ಇಲ್ಲ ರೀಲ್ಸ್ ನೋಡ್ತಕ್ಕಂಥದ್ದು. ದಯವಿಟ್ಟು ಯಾರೆಲ್ಲ ರೀಲ್ಸ್ ನೋಡ್ತೀರಿ ಅವ್ರ ಹತ್ರ ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ನನಗಿಂತ ಚಿಕ್ಕವರಿರಲಿ ನನಗಿಂತ ದೊಡ್ಡವರಿರಲಿ, ದಯವಿಟ್ಟು ಈ ರೀಲ್ಸ್ ನೋಡೋ ಅಭ್ಯಾಸವನ್ನು ಇವತ್ತೇ ಬಿಟ್ಬಿಡಿ. ನಿಮ್ಮ ಜೀವನ ಚೆನ್ನಾಗಿರಬೇಕು, ನಿಮ್ಮ ಒಂದು ಕುಟುಂಬದ ಒಂದು ಸ್ವಾಸ್ಥ್ಯ ಕಾಪಾಡಬೇಕು ಅಂದರೆ ಮೊದಲು ಮೊಬೈಲ್ಗಳನ್ನು ಏನಕ್ಕೆ ಉಪಯೋಗಿಸ್ಬೇಕು ಅದಕ್ಕೆ ಮಾತ್ರ ಉಪಯೋಗಿಸಿ. ಅದೇ ರೀತಿ ನಾನು ಎಲ್ಲ ಪೇರೆಂಟ್ಸಿಗೆ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮಕ್ಕಳು 10 ನಿಮಿಷ ಅಥವಾ ಅರ್ಧ ಗಂಟೆಗಿಂತ ಹೆಚ್ಚು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಒಂದು ವೇಳೆ ಈ ರೀತಿ ರೀಲ್ಸ್ಗಳನ್ನ ಏನಾದ್ರು ನೋಡ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ಇರ್ತಕ್ಕಂಥ ಆ್ಯಂಡ್ರಾಯ್ಡ್ ಮೊಬೈಲ್ನ ಇಸ್ಕೊಂಡು ಮೊದಲು ಒಂದು ಕೀಪ್ಯಾಡ್ ಕೊಡಿಸ್ಬಿಡಿ, ಅಲ್ಲಿಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ. ತಮ್ಮ ಹೆಸರು? ನೀವು ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ಆನ್ಸರ್ ಹೇಳಿಮ್ಮ. ತೆಂಗಿನಕಾಯಿ ಇರ್ಬೋದು. ತೆಂಗಿನಕಾಯಿನಾ? ಓಕೆ. ಆ್ಯಕ್ಚುಲಿ ನಾವು ಬೇರೆ ಉತ್ತರ ನಿರೀಕ್ಷೆ ಮಾಡ್ತಿದ್ವಿ. ತೆಂಗಿನಕಾಯಿ ಹೇಗೆ ಅಂತ ಹೇಳಿಮ್ಮ. ನಾನು ಕೇಳಿದ್ದು 3 ಕಡೆ ನೀರಿರುತ್ತೆ, ತಲೆ ಮೇಲೆ ಬೆಟ್ಟ ಇದೆ ಅಂತ ಹೇಳಿ. ತೆಂಗಿನಕಾಯಲ್ಲಿ ಒಂದೇ ಕಡೆ ನೀರಿದೆ ಅಲ್ವಾ, 3 ಕಡೆ ಎಲ್ಲಿದೆ ನೀರು? ಹೌದಲ್ಲ. ಎಸ್, ತೊಂದರೆ ಇಲ್ಲ. ನಿಮ್ಮ ಹೆಸರೇನಮ್ಮ? ಪಾರ್ವತಿ. ಪಾರ್ವತಿ, ಎಲ್ಲಿಂದ ಕರೆ ಮಾಡ್ತಿರೋದಮ್ಮ? ದಾವಣಗೆರೆಯಿಂದ. ದಾವಣಗೆರೆಯಿಂದ. ಓಕೆ, ತುಂಬ ಸಂತೋಷಮ್ಮ ಕರೆ ಮಾಡಿದ್ದಕ್ಕೆ.
ಏನು ಬೇಜಾರು ಮಾಡ್ಕೋಬೇಡಿ, ಉತ್ತರವನ್ನು ಮುಂದಿನ ಸರಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಮಾತೃಭಾಷಾ ದಿನಾಚರಣೆ ಇದೆ, ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ರೀ, ಗೊತ್ತಾಗಲ್ಲ. ಓಕೆಮ್ಮ, ಒಳ್ಳೆಯದಾಗಲಿ, ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಗಮನ ವಹಿಸಿ ಅಂತ ಪೇರೆಂಟ್ಸ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ 75% ಮಕ್ಕಳು ಸ್ನೇಹಿತರು ಕುಟುಂಬದ ಜೊತೆಗೆ ಸಮಯನೇ ಕಳೀತಾ ಇಲ್ವಂತ, ಈ ಮೊಬೈಲ್ಗಳಲ್ಲಿ ಅಡಿಕ್ಟ್ ಆಗಿರ್ತಾರಂತೆ. ಅದರಲ್ಲೂ ಕೂಡ ನಮ್ಮ ಪೇರೆಂಟ್ಸು ಯಾವ ಮಟ್ಟಕ್ಕೆ ಒಂಥರ ಬಿಹೇವ್ ಮಾಡ್ತಿದ್ದಾರೆ ಅಂದರೆ, ಮಕ್ಕಳು ಊಟ ಮಾಡ್ತಿಲ್ಲ ಅಂದರೆ ಮಕ್ಕಳ ಕೈಲಿ ಮೊಬೈಲ್ ಕೊಟ್ಬಿಡೋದು. ಎಷ್ಟೋ ಸಂದರ್ಭಗಳಲ್ಲಿ ಮದುವೆ, ನಾಮಕರಣ, ಮೂಂಜಿಗಳಲ್ಲೂ ಕೂಡ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟೆ ಊಟ ಮಾಡಿಸ್ತಾ ಇರ್ತಾರೆ. ಮಕ್ಕಳು ಏನು ಊಟ ಮಾಡ್ತಿದ್ದಾರೆ ಅಂತ ನೋಡಲ್ಲ, ಬರೀ ಆ ರೀಲ್ಸ್ ನೋಡ್ತಾನೆ ಊಟ ಮಾಡ್ತಿರ್ತಾರೆ. ಏನು ತಿಂದ್ವಿ, ಏನು ಬಿಟ್ವಿ ಅನ್ನೋದು ಮಕ್ಕಳಿಗೂ ಗೊತ್ತಿರಲ್ಲ. ಇಂಥದ್ದೊಂದು ದುರ್ದೈವದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಗೊಪ್ಪೇನಹಳ್ಳಿ ಚಂದ್ರತರ ಜಯಪ್ಪ ಅಂತ ಸರ್. ಜಯಪ್ಪ ಸರ್, ಕೇಬಲ್ ಆಪರೇಟರ್ ಅಲ್ವಾ? ಹೌದು ಸರ್. ಹೇಳಿ ಸರ್, ಏನಾದ್ರು ಪ್ರಶ್ನೆಗೆ ಉತ್ತರ ಗೊತ್ತಿದೆಯೋ ಅಥವಾ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಪ್ರಶ್ನೆ ಹೇಳಿ ಸರ್. ನಮ್ಮ ಈ ಭಾರತ ಅಂತ ನಮ್ಮ ಇದು ಸರ್ ಓದಿರೋದು. ಭಾರತ ಅಂತನಾ? ಹಾ, ಹೇಗೆ ಅಂತ ಹೇಳ್ಬಿಡಿ ಸರ್ ಒಂಚೂರು. ನಾವು ಅದೇ ನಮ್ಮ 3 ಕಡೆ ನೀರು, ಒಂದ್ ಕಡೆ ಬೆಟ್ಟ ಅಂತ ಹೇಳಿದ್ರು ಸರ್, ನೀರು ಇರ್ತಲ್ಲ ಹಂಗಾಗಿ. ಓಕೆ, ಯಾವ್ಯಾವ ಕಡೆ ನೀರಿದೆ? ಅದು ಅಷ್ಟು ಇದು ಗೊತ್ತಿಲ್ಲ ಸರ್ ನಮಗೆ. ಇರ್ಲಿ ತೊಂದರೆ ಇಲ್ಲ ಸರ್. ಈ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಕಡೆ ಬಂಗಾಳ ಕೊಲ್ಲಿ ಬರುತ್ತೆ. ಸೊ ಮೇಲ್ಗಡೆ ಏನು ನಮ್ಮ ಹಿಮಾಚಲ ಪ್ರದೇಶ ಇದೆ ಅಲ್ವಾ, ಹಾಗಾಗಿ ಭಾರತ ಅಂತ ಹೇಳ್ತೀವಿ ಸರ್. ಸರಿಯಾಗಿರ್ತಕ್ಕಂಥ ಉತ್ತರ ಸರ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಹೌದಾ ಸರ್, ನಮ್ಮ ಮೊಮ್ಮಗಳು ತನು ಅಂತ ಇತ್ತು, ಬರ್ತಡೆ ಸರ್ ಇವತ್ತು. ಹೌದಾ? ಓಕೆ, ತನು ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ತನು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಸರ್. ಅದೇ ಸರ್, ನಮ್ಮ ಮೊಮ್ಮಗ ತೇಜಸ್ ಅಂತ ಆರೋಗ್ಯ ಸುಖೋಗಿರ್ಲಿ ಅಂತ ಒಂದು ಹಾರೈಸ್ಬೇಕು. ಖಂಡಿತ ಸರ್, ತೇಜಸ್ ಅವರಿಗೆ ಆ ಭಗವಂತ ಆಯಸ್ಸು, ಆರೋಗ್ಯ, ಒಂದು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಸರ್, ಒಳ್ಳೆದಾಗಲಿ. ಆಯ್ತು ಸರ್, ಆರಾಮ ಸರ್? ಖಂಡಿತ ಚೆನ್ನಾಗಿದ್ದೀವಿ ಸರ್, ಥ್ಯಾಂಕ್ ಯು. ಆಯ್ತು, ಓಕೆ ಸರ್, ನಮಸ್ತೆ. ಥ್ಯಾಂಕ್ ಯು ವೀಕ್ಷಕರೇ. ಸೊ ಕೊನೆಯದಾಗಿ ಇನ್ನೊಂದು 2 ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಸೊ ಏನು ಅಂದರೆ, 65% ಮಕ್ಕಳು ಈ ಮೊಬೈಲ್ ಹ್ಯಾಬಿಟಿಂದ ದೈಹಿಕವಾಗಿ ಶ್ರಮ ವಹಿಸೋದನ್ನೇ ಅಥವಾ ದೈಹಿಕವಾಗಿ ಆಟ ಆಡೋದನ್ನೇ ಮರೆತು ಬಿಟ್ಟಿದ್ದಾರಂತೆ. ಸೊ ಇದಕ್ಕಿಂತ ಆತಂಕಕಾರಿ ವಿಚಾರ ಇನ್ನೇನಿದೆ? ಅದರ ಜೊತೆಗೆ ಕಡಿಮೆ ನಿದ್ರೆ, ಏಕಾಗ್ರತೆ ಇಲ್ಲ, ಶಿಕ್ಷಣದಲ್ಲಿ ಅಂದರೆ ನಮ್ಮ ನೆನಪಿನ ಶಕ್ತಿನೇ ಕುಂಠಿತ ಆಗ್ತಾಯಿದೆ ಅಂತ. ಸೊ ದಯವಿಟ್ಟು ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ನಿಮ್ಮ ಮಕ್ಕಳ ಹತ್ರ ಮೊಬೈಲ್ ಕೊಡಬೇಡಿ. ಮೊಬೈಲ್ ಯೂಸ್ ಮಾಡ್ತಾ ಇದ್ದರೂ ಕೂಡ 10 ನಿಮಿಷ 20 ನಿಮಿಷದ ನಂತರ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಅವರ ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಎಲ್ಲ ಪೇರೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮ್ಮ ಮಕ್ಕಳು ನಿಮ್ಮ ಜೊತೆ ಪ್ರೀತಿಯಿಂದ ಇರಬೇಕು, ವಿಶ್ವಾಸದಿಂದ ನಡ್ಕೋಬೇಕು, ಅವ್ರ ವಿದ್ಯಾಭ್ಯಾಸ ಪ್ರಗತಿ ಹೊಂದಬೇಕು, ಅವರು ಮಾನಸಿಕವಾಗಿ ಖಿನ್ನತೆ ಹೊಂದಬಾರ್ದು. ಅದ್ರ ಜೊತೆಗೆ ಆ ಮೊಬೈಲ್ ಯೂಸ್ ಮಾಡೋದ್ರಿಂದ ಅವರ ಆರೋಗ್ಯ ಹಾಳಾಗಬಾರ್ದು ಅಂದರೆ ನೀವು ನಿಮ್ಮ ಮಕ್ಕಳ ಮೇಲೆ ಗಮನ ವಹಿಸ್ತಕ್ಕಂಥದ್ದು ಎಚ್ಚರ ಮತ್ತು ಕಂಪಲ್ಸರಿ. ಅದ್ರ ಜೊತೆಗೆ ನಾನೆಲ್ಲ ಪ್ರೀತಿಯ ಯುವ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ 18 ವರ್ಷದ ಒಳಗಡೆ ಇರ್ತಕ್ಕಂಥವ್ರ ಮಕ್ಕಳಿಗೆ ಬೈದು ಹೊಡೆದು ಬುದ್ಧಿ ಹೇಳ್ಬೋದು, ಅವ್ರ ಥರ ಮೊಬೈಲ್ ಇಸ್ಕೋಬೋದು. ಆದರೆ PUC ಡಿಗ್ರಿ ಬಂದಿರೋರಿಗಾದರೆ ಹೊಡೆದು ಬೈದು ಬುದ್ಧಿ ಹೇಳೋಕ್ಕಾಗತ್ತಾ? ಸೊ ನೀವೇ ಅರ್ಥ ಮಾಡ್ಕೋಬೇಕು, ಈ ಒಂದು ಮೊಬೈಲ್ ಯೂಸ್ ಮಾಡೋದ್ರಿಂದ, ಅದರಲ್ಲೂ ಕೂಡ 3-4 ಗಂಟೆ ನೀವು ಕಂಟಿನ್ಯೂಸ್ ಆಗಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಪರಿಣಾಮ ಆಗುತ್ತೆ ಅಂಥೇಳಿ ನಮ್ಮ ಟೆಕ್ನಿಕಲ್ ಹೆಡ್ ಕಳಿಸಿರ್ತಕ್ಕಂಥ ಒಂದು ಡಾಟಾ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದ್ರ ಮುಂದೆ ಮೊಬೈಲ್ ನೀವು ಬಳಸ್ತೀರಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಖಂಡಿತವಾಗ್ಲೂ ನಿಮ್ಮ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ, ನಿಮ್ಮ ಮೊಬೈಲ್ ಕರೆನ್ಸಿನ ಹಾಳು ಮಾಡ್ಕೋಬೇಡಿ. ಅದರ ಜೊತೆಗೆ ನಿದ್ದೆ, ನಿಮ್ಮ ಒಂದು ಮೆಮೊರಿ ಪವರ್ನ ಲಾಸ್ ಮಾಡಿಕೊಂಡು ದಯವಿಟ್ಟು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಅಂತಕ್ಕಂಥದ್ದು ಅಷ್ಟೇ ನಮ್ಮ V1 ವಾಹಿನಿಯ ಕಳಕಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ. ಸೊ ನಾಳೆ ವಿಶೇಷವಾಗಿ ಇರ್ತಕ್ಕಂಥ ಕೊಟ್ರೇಶ್ವರನ ತೇರು. ಸೊ ನೋಡಲಿಕ್ಕೆ 2 ಕಣ್ಣುಗಳು ಸಾಲದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಲಕ್ಷ ಜನ ಅಲ್ಲಿ ನೆರೆದಿರ್ತಾರೆ. ವಿಶೇಷವಾಗಿರ್ತಕ್ಕಂಥ ತೇರನ್ನು ಎಳೀಲಿಕ್ಕೆ, ಆ ಒಂದು ತೇರಿನ ಮೇಲೆ ಬಾಳೆಹಣ್ಣನ್ನು ಸಮರ್ಪಣೆ ಮಾಡಲಿಕ್ಕೆ. ಸೊ ಎಲ್ಲರೂ ಕೂಡ ಹೋಗಿ ದರ್ಶನವನ್ನು ಮಾಡಿ. ಯಾರೆಲ್ಲ ಅಲ್ಲಿ ಹೋಗಲಿಕ್ಕೆ ಸಾಧ್ಯವಾಗಲ್ಲ, ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯವಾದರೆ ನಮ್ಮ V1 ವಾಹಿನಿಯ ಮೂಲಕ ಆ ಕಾರ್ಯಕ್ರಮವನ್ನು ಕೂಡ ನಾವು ಪ್ರಸಾರ ಅಥವಾ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಪಾದಯಾತ್ರೆ ಮಾಡ್ತಿರ್ತಕ್ಕಂಥ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಹುಷಾರಾಗಿ ಹೋಗಿ, ಸೇಫಾಗಿ ಹೋಗಿ ರೀಚ್ ಆಗಿ. ಅಲ್ಲಲ್ಲಿ ಮಾರ್ಗದ ಮಧ್ಯೆ ಕೊಡ್ತಕ್ಕಂಥ ಆಹಾರದ ಪೊಟ್ಟಣಗಳನ್ನ ಹೇಗೆ ಬೇಕಾಗಂದರೆ ಹಾಗೆ ತಿಂದು ಬಿಸಾಕಿ ಆ ಹೊಲದವ್ರಿಗೆಲ್ಲರೂ ಕೂಡ ಒಂದಷ್ಟು ಕಷ್ಟಗಳನ್ನು ಕೊಡಬೇಡಿ. ದಯವಿಟ್ಟು ಅಲ್ಲೇ ನಿಂತ್ಕೊಂಡು ಅಲ್ಲೇ ತಿಂದು ಆ ಒಂದು ಪೇಪರ್ ಅಥವಾ ಒಂದು ಕಾಗದವನ್ನು ಅಲ್ಲೇ ಒಂದು ಡಸ್ಟ್ಬಿನ್ನಲ್ಲಿ ಹಾಕಿ ಆ ಕೊಟ್ಟಿರ್ತಕ್ಕಂಥವ್ರಿಗೆ ಮತ್ತೊಂದಷ್ಟು ಕೆಲಸವನ್ನು ಹಚ್ಚಬೇಡಿ.
ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಒಂದೊಂದು ಅಗಳು ಕೂಡ ರೈತರು ಕಷ್ಟಪಟ್ಟು ಬೆಳೆದಿರ್ತಾರೆ. ಹಾಗಾಗಿ ಯಾವ ಆಹಾರವನ್ನು ಉಚಿತವಾಗಿ ನೀಡಿದ್ದಾರೆ ಅಂಥೇಳಿ ವ್ಯರ್ಥ ಮಾಡೋದು ಬೇಡ. ಏಕೆಂದರೆ ಎಷ್ಟೋ ಜನ ಹಸಿವೆಯಿಂದ ಸಾಯ್ತಿದ್ದಾರೆ. ನೀವೆಲ್ಲ ಕಷ್ಟಪಟ್ಟು ಪಾದಯಾತ್ರೆ ಮಾಡ್ತಾಯಿದ್ದೀರಿ, ನಿಮಗೆ ತೊಂದರೆ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಅವರೆಲ್ಲರೂ ಕೂಡ ಆಹಾರವನ್ನು ನೀಡ್ತಾ ಇದ್ದಾರೆ. ಆ ಕೊಟ್ಟೂರೇಶ್ವರನ ಕೃಪೆಯಿಂದ ಹಲವಾರು ರೀತಿಯ ಆಹಾರವನ್ನು ನೀಡ್ತಿದ್ದಾರೆ. ದಣದವರಿಗೆ ಮಜ್ಜಿಗೆ ಕೊಡ್ತಾರೆ, ಜ್ಯೂಸ್ ಕೊಡ್ತಾ ಇದ್ದಾರೆ, ಹಣ್ಣುಗಳನ್ನ ಕೊಡ್ತಾ ಇದ್ದಾರೆ, ತರಹೇವಾರಿ ತಿಂಡಿಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಹೋಳಿಗೆನೂ ಕೂಡ ಮಾಡಿಸಿ ಕೊಟ್ಟಿದ್ರು, ನಾನು ನೋಡ್ತಾ ಇದ್ದೆ. ಸೊ ಅಷ್ಟೊಂದೆಲ್ಲ ಒಳ್ಳೊಳ್ಳೆ ತಿಂಡಿಗಳನ್ನ ಕೊಡ್ತಿದ್ದಾರೆ. ಅವಶ್ಯಕತೆ ಇದ್ದರೆ ತೊಗೊಳ್ಳಿ, ತಿನ್ನಿ, ಆದರೆ ದಯವಿಟ್ಟು ವ್ಯರ್ಥ ಮಾಡಬೇಡಿ, ಒಂದು ತುತ್ತು ಕೂಡ ವ್ಯರ್ಥ ಮಾಡಬೇಡಿ. ಏಕೆಂದರೆ ಲಕ್ಷೋಪಲಕ್ಷ ಜನ ಹಸಿವೆಯಿಂದ ಸಾಯ್ತಾ ಇದ್ದಾರೆ. ಸೊ ಯಾರಿಗೂ ಕೂಡ ಆ ರೀತಿ ಪರಿಸ್ಥಿತಿ ಬರೋದು ಬೇಡ. ಹಾಗಾಗಿ ಎಲ್ಲರೂ ಕೂಡ ಆಹಾರವನ್ನು ತಕ್ಕಷ್ಟು ಮಾತ್ರ ಬಳಸಿ ಎಲ್ಲರಿಗೂ ಉಳಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ವಿರಾಮ ಹಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.